ಭಗವದ್ಗೀತೆಯಲ್ಲಿ ಅರ್ಜುನ ತನ್ನ ಒಂದು ವಿಷಾದವನ್ನು, ಶೋಕವನ್ನು ಕೃಷ್ಣನ ಮುಂದೆ ಯಾವ ರೀತಿ ತೋಡಿಕೊಂಡ ಅದನ್ನು ನಾವು ನೋಡಿದ್ದೇವೆ. ಬಹಳ ಸ್ಪಷ್ಟವಾಗಿ ಅರ್ಜುನ ನನಗೇ ರಾಜ್ಯ ಸಿಕ್ಕಿದರೂ ಕೂಡ ಈ ಶೋಕ ಅನ್ನುವಂಥದ್ದು ಹೋಗುವುದಿಲ್ಲ. ಮನಸ್ಸನ್ನು ಹಿಂಡುವಂತಹ ಅಯ್ಯೋ ನನ್ನವರನ್ನು ಕೊಂದೆ ಎನ್ನುವಂತಹ ಶೋಕ ಯಾವತ್ತೂ ಹೋಗುವುದಿಲ್ಲ. ಅದರಿಂದಾಗಿ ನಾನಿವಾಗ ಏನು ಮಾಡೋಣ ಗೊತ್ತಾಗ್ತಾ ಇಲ್ಲ, ನನಗೆ ನೀನು ಮಾರ್ಗದರ್ಶನವನ್ನು ಮಾಡು, ನಿನ್ನ ಶಿಷ್ಯನಾಗಿದ್ದೇನೆ, ನನಗೆ ಶಾಸನೆ ಮಾಡು, ನೀನು ಹೇಳಿದ್ದನ್ನು ಕೇಳ್ತೇನೆ ನಾನು ಅಂತ ಅರ್ಜುನ ಕೃಷ್ಣನಿಗೆ ಶರಣಾಗಿದ್ದಾನೆ. ಮುಂದೆ ಏನಾಯಿತು ಅದನ್ನು ಸಂಜಯ ತಾನು ಹೇಳ್ತಾನೆ. ಏವ ಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪಃ ನಯೋತ್ಸ್ಯ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ, ಧೃತರಾಷ್ಟ್ರ ಈ ರೀತಿ ಆ ಅರ್ಜುನ ಏನಿದ್ದಾನೆ, ಅರ್ಜುನ ಕೃಷ್ಣನಿಗೆ ಹೇಳ್ದ, ಅಲ್ಲ ಇಷ್ಟೇ ಹೇಳ್ಬೋದಿತ್ತು. ಆದರೆ ಸಂಜಯ ಹೇಳ್ತಾ ಇದ್ದಾನೆ, ಹೀಗೆ ಪರಂತಪನಾದ ಗುಡಾಕೇಶ ಹೃಷಿಕೇಶನಿಗೆ ಹೇಳಿ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ನಂತರ ತೂಷ್ಣೀಂ ಬಭುವ ಸುಮ್ಮನಾಗಿ ಬಿಟ್ಟ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಈ ವಿಶೇಷಣಗಳು, ಈ ಹೆಸರುಗಳು ಯಾಕೋಸ್ಕರ ಬಂದಿದೆ ಅಂದರೆ ಸುಮ್ಮನೆ ಬಂದದ್ದಲ್ಲ ಇದು. ಇಲ್ಲಿ ಅರ್ಜುನನನ್ನ ಗುಡಾಕೇಶ ಪರಂತಪಃ ಅಂತ ಕರೆದಿದ್ದಾರೆ. ಈ ಗುಡಾಕೇಶ ಅಂತ ಹೇಳಿದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಗುಡಾಕ ಅಂತ ಹೇಳಿದ್ರೆ ನಿದ್ರೆ ಅಂತ. ಆ ನಿದ್ರೆಗೆ ಈಶನಾದವ ಅಂದರೆ ನಿದ್ರೆಯ ಮೇಲೆ ಕಂಟ್ರೋಲನ್ನು ಸಾಧಿಸಿರುವವ, ನಿಯಂತ್ರಣವನ್ನು ಸಾಧಿಸಿರುವವ ಅಂತ. ಸಾಮಾನ್ಯವಾಗಿ ನಿದ್ರೆಯ ಮೇಲೆ ನಿಯಂತ್ರಣವನ್ನು ಸಾಧಿಸುವವರು ಯಾರು ಅಂದರೆ ಜ್ಞಾನಿಗಳು ಮಾತ್ರ. ಉಳಿದವರಿಗೆ ಸಾಧ್ಯ ಆಗುವುದಿಲ್ಲ. ನಿದ್ರೆ ಬಂತು ಅಂತ ಹೇಳಿದ್ರೆ ನಾವು ಮಲಗಲೇಬೇಕು. ಒಂದೊಮ್ಮೆ ಹಾಗೂ ಹೀಗೂ ನಾವು ನಿದ್ರೆಯನ್ನು ಕಟ್ಕೊಂಡು ಅಂತ ಹೇಳಿದ್ರೆ, ಬಲವಂತವಾಗಿ ನಿದ್ರೆಯನ್ನು ಕಟ್ಕೊಂಡು ಅಂದರೆ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ, ಅನೇಕ ರೋಗ ರುಜಿನಗಳಿಗೆ ಕಾರಣ ಆಗುತ್ತೆ. ಆದರೆ ಜ್ಞಾನಿಗಳು ಹಾಗಲ್ಲ. ಜ್ಞಾನಿಗಳಾದವರು ತಾವು ಧ್ಯಾನಾವಸ್ಥೆಯಿಂದಾಗಿ, ಧ್ಯಾನದಿಂದಾಗಿ, ನಿದ್ರೆಯಿಂದಾಗಿ ನಮಗೆ ಏನು ಲಾಭ ಸಿಗ್ತದೋ ಆ ಲಾಭವನ್ನು ಧ್ಯಾನದಿಂದಲೇ ಪಡಿತಾರೆ. ಅದರಿಂದಾಗಿ ಅವರು ಮತ್ತೆ ನಿದ್ರೆಯಿಂದ ಮಾಡ್ಲಿಕ್ಕೆ ಹೋಗಲ್ಲ. ಅಂದರೆ ಯಾಕಂದರೆ ನಿದ್ರೆ ಅನ್ನುವಂಥದ್ದು ಅಜ್ಞಾನದ ಒಂದು ಅವಸ್ಥೆ, ಅದು ಅದನ್ನು ಮೀರಿ ನಿಂತವರು. ನೋಡಿ, ನಿಜವಾಗಲೂ ಕೂಡ ಅರ್ಜುನ ಅಂಥ ಒಬ್ಬ ಜ್ಞಾನಿ, ಅವನು ಸಾಮಾನ್ಯ ವ್ಯಕ್ತಿ ಏನಲ್ಲ ಅವನು. ಅದಕ್ಕಾಗಿ ಹೇಳ್ತಾ ಇದ್ದಾರೆ ಗುಡಾಕೇಶ ಅಂತ. ಬಹಳ ದೊಡ್ಡ ಜ್ಞಾನಿಯಾದಂತಹ ಅರ್ಜುನ ಕೃಷ್ಣನ ಬಳಿ ಈ ರೀತಿ ಹೇಳಿದ. ಯಾಕೆ ಈ ಮಾತನ್ನು ಸಂಜೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನಿಜವಾಗಿಯೂ ಕೂಡ ಅರ್ಜುನನ ಸಹಜವಾದ ಮಾತುಗಳಿದಲ್ಲ. ನಾನು ಯುದ್ಧ ಮಾಡುವುದಿಲ್ಲ, ನನಗೀ ಶೋಕ ಹೋಗುವುದಿಲ್ಲ ಒಳಗೆ ಇರುವಂತಹದ್ದು, ಇದೆಲ್ಲ ಅರ್ಜುನನ ನಿಜವಾದ ಮಾತಲ್ಲ. ಯಾಕಂದ್ರೆ ನಿಜವಾಗಿ ಅವನೊಬ್ಬ ಜ್ಞಾನಿ, ಈ ರೀತಿಯೆಲ್ಲ ಮಾತಾಡುವವನಲ್ಲ. ಆದರೆ ಇವತ್ತು ಆ ರೀತಿ ಮಾತಾಡ್ತಾ ಇದ್ದಾನೆ. ಕಾರಣ ಏನು ಅಂತ ಹೇಳಿದ್ರೆ, ಅರ್ಜುನನೇ ಹೇಳಿದಾಗೆ ನನ್ನ ಸ್ವಾಭಾವಿಕವಾದ ವರ್ತನೆ ಇವತ್ತು ನಾನು ಕಾಣ್ತಾ ಇಲ್ಲ. ಮೊದಲೇ ಸಂಜೆ ಹೇಳಿದಾಗೆ ಕೃಪಯಾವಿಷ್ಟ, ಅವನಲ್ಲಿ ಇಲ್ಲದೇ ಇದ್ದಂತಹ ಒಂದು ಕರುಣೆ ಬಂದು ಸೇರ್ಕೊಂಡ್ಬಿಟ್ಟಿದೆ. ಇದೆಲ್ಲ ಏನು ಮಾಡಿದೆ ಅಂದರೆ, ಅರ್ಜುನ ಒಬ್ಬ ಜ್ಞಾನಿಯಾದವನನ್ನು ಕೂಡ ಅಜ್ಞಾನಿಯ ಹಾಗೆ ವರ್ತಿಸುವಂತೆ ಮಾಡ್ತಾ ಇದ್ದನು. ಅದನ್ನು ತಿಳಿಸ್ಲಿಕ್ಕೆ ಗುಡಾಕೇಶ ಅಂತ ಹೇಳಿದ್ದು. ಅರ್ಜುನನನ್ನ ಅಜ್ಞಾನಿ, ದಡ್ಡ ಅಂತ ತಿಳ್ಕೊಳ್ಬೇಡ. ಯಾಕಂದ್ರೆ ಇದು ನಮಗೂ ಸಂಶಯ ಬರಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕೃಷ್ಣ ಮೊದಲೇ ಬೈದ. ಏನಂತ ಹೇಳಿದ್ರೆ, ಏನು ಇದು ಕಶ್ಮಲವಾದ ಮಾತನ್ನಾಡ್ತಾ ಇದೆಯಾ ನೀನು ಅಂತ, ಏನೋ ಮಾತಾಡ್ತಾ ಇದೆಯಲ್ವಾ ಅಂತ ಹೇಳಿ ಅವನಿಗೆ ಬೈದಿದ್ದ. ಅದರಿಂದ ಕುತಸ್ತ್ವ ಕಶ್ಮಲಮಿದಂ ವಿಷಮೇ ಸಮಸ್ಥಿತಂ ಅಂತ, ನಿನಗಿಂತ ಕೆಟ್ಟ ಬುದ್ಧಿ ಎಲ್ಲಿಂದ ಬಂತು ಅಂತ ಎಲ್ಲ ಬೈದಿದ್ದ. ಅಂದರೆ ಅರ್ಜುನನ ವಾದ ಅಷ್ಟು ಜಾಳಜಾಳಾಗಿತ್ತ ಅಂತ ಹೇಳಿದರೆ, ನಿಜವಾಗಿ ಅರ್ಜುನನ ಮನಸ್ಸಿನಿಂದ ಬಂದದ್ದಲ್ಲ ಅದು. ಮತ್ತೆ ಏನೋ ಒಂದು ಆವೇಶದಿಂದ ಇವಾಗ ಬಂದಿರುವಂತಹ ಮಾತುಗಳಿದೆಲ್ಲವು ಅಂತ ತಿಳಿಸ್ಲಿಕ್ಕೆ ಗುಡಾಕೇಶ ಅಂತ ಹೇಳಿದ್ರು. ಅದೇ ರೀತಿ ಪರಂತಪಃ ಅಂತ ಹೇಳ್ತಾರೆ. ಪರಂತಪಃ ಅನ್ನುವಂತಹ ವಿಶೇಷಣವನ್ನು ಯಾಕೆ ಸಂಜಯ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಅರ್ಜುನ ಅಪ್ಪಿ ತಪ್ಪಿಯೂ ಕೂಡ ಯಾವತ್ತೂ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳುವವನಲ್ಲ. ಅವನ ಜಾಯಮಾನದಲ್ಲಿ ಅದಿಲ್ಲ. ಅದು ಎಷ್ಟರ ಮಟ್ಟಿಗೆ ಅಂದರೆ, ಅವ್ರು ನನಗೆ ಬಂದು ಹೊಡೆದ್ರೂ ಸರಿ, ನಾನು ಮಾತ್ರ ಅವ್ರಿಗೆ ಹೊಡೆಯುವುದಿಲ್ಲ, ನಾನು ಮಾತ್ರ ಸಾಯ್ತೇನೆ ಹೊರತು ಸಾಯಿಸುವುದಿಲ್ಲ. ಇದು ಅರ್ಜುನನ ಜಾಯಮಾನದಲ್ಲಿ ಬರುವುದಿಲ್ಲ. ಇದು ಅವನ ಸ್ವಭಾವವಂತದ್ದಲ್ಲ. ಯಾಕಂದ್ರೆ ಅವನು ಪರಂತಪ ಅಂದರೆ ಪರರೇನಿದ್ದಾರೆ ಶತ್ರುಗಳು, ಅವ್ರಿಗೆ ಯಾವತ್ತೂ ತಾಪ ಉಂಟು ಮಾಡುವವನು.
ಶತ್ರುಗಳು ಅವನನ್ನೋರು ಹೆದರ್ಕೊಂಡು ಹೋಗಬೇಕೇ ಹೊರತು, ಶತ್ರುಗಳು ನಾವು ಯುದ್ಧ ಮಾಡೋದಿಲ್ಲ ಅಂತ ಹೋಗಬೇಕೇ ಹೊರತು ಅರ್ಜುನ ಹೋಗುದಿಲ್ಲ. ಆದರೆ ಅಂಥ ಅರ್ಜುನನು ಕೂಡ ಇವತ್ತು ಯುದ್ಧ ಮಾಡುವುದಿಲ್ಲ ಅಂತ ಕೂತಿದ್ದಾನೆ ಅಂತ ಹೇಳಿದ್ರೆ ಅದರ ಹಿಂದೆ ಏನೋ ಒಂದು ಕೂತಿದೆ ಅಂತ ಹೇಳಿದ್ರೆ, ಇವತ್ತು ಅವನ ಎರಡು ವೀಕ್ನೆಸ್ಗಳೇನಿದೆ ಅದನ್ನು ಈ ಮಾತಿಂದ, ಅಂದರೆ ನಿಜವಾದ ಜ್ಞಾನಿಯಾಗಿಯೂ ಕೂಡ ಅಜ್ಞಾನಿಯಂತೆ ವರ್ತನೆ ಮಾಡ್ತಾ ಇದ್ದಾನೆ. ನಿಜವಾಗಲೂ ಕೂಡ ಶೂರನಾಗಿಯೂ ಕೂಡ ಇವತ್ತು ತಾಕತ್ತಿಲ್ಲದವನಾಗಿ ವರ್ತಿಸ್ತಾ ಇದ್ದಾನೆ. ನನಗೆ ಗಾಂಡೀವದನ್ನು ಸೇತ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ಈ ರೀತಿ ಎಲ್ಲ ಮಾತಾಡ್ತಾ ಇದ್ದಾನೆ ಅರ್ಜುನ. ಇದಕ್ಕೇನು ಕಾರಣ ಅಂದರೆ ಹೃಷಿಕೇಶ ಕಾರಣ. ನೋಡಿ, ಅದಕ್ಕೆ ಹೃಷಿಕೇಶಂ ಅಂತ ಹೇಳಿದ್ದು. ಹೃಷಿಕೇಶ ಕಾರಣ. ಯಾಕಂತ ಹೇಳಿದ್ರೆ ನಮಗೆ ನೋಡಿ, ಇದೆಲ್ಲ ಸಂಜಯನಿಗೆ ಗೊತ್ತು. ಎದುರು ನೋಟದಲ್ಲಿ ಕೃಷ್ಣ ಸುಮ್ಮನೆ ಕೂತಿದ್ದಾನೆ. ಇಷ್ಟೆಲ್ಲ ಒದ್ದಾಡ್ತಾ ಇದ್ರು ಕೂಡ, ಡಿಪ್ರೆಸ್ ಆಗ್ತಾ ಇದ್ರು ಕೂಡ ಅರ್ಜುನ ಸುಮ್ಮನೆ ಕೃಷ್ಣ ಕೂತಿದ್ದಾನೆ. ಅದಕ್ಕೆ ಸಂಜೆ ಹೇಳಿದೆ, ನಿಮ್ಗೆ ಗೊತ್ತಿಲ್ಲ, ಕೃಷ್ಣ ಸುಮ್ಮನೆ ಕೂತಿಲ್ಲ, ಅವನು ಸುಮ್ಮನೆ ಕೂರುವವನು ಅಲ್ಲ ಕೃಷ್ಣ. ಮತ್ತೇನೆಂದ್ರೆ ಅರ್ಜುನನೊಳಗೆ ಇವತ್ತು ಇಷ್ಟೂ ಆಗತಾ ಇದೆಯಲ್ವಾ, ಇದಕ್ಕೆ ಕಾರಣ ಇವನೇ, ಕೃಷ್ಣನೇ. ಅದಕ್ಕೆ ಅವನು ಋಷಿಕೇಶ ಅಂತ ಕರೆದದ್ದು ಸಂಜಯ. ಯಾಕಂತ ಹೇಳಿದ್ರೆ ಇವಾಗ ಆ ಅರ್ಜುನನ ಮನಸ್ಸಿನಲ್ಲಿ ಹಲ್ಚಲ್ ಆಗ್ತಾ ಇದೆಯಲ್ವಾ, ಹಲ್ಚಲನ್ನು ಮಾಡ್ತಾ ಇರುವವನೇ ಇದೇ ಕೃಷ್ಣನೇ. ಯಾಕಂದ್ರೆ ಹೃಷಿಕ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳ ಒಡೆಯ. ಇವನು ಹೇಗೆ ಇಚ್ಛಿಸ್ತಾನೋ ಹಾಗೆ ನಮ್ಮೆಲ್ಲರ ಇಂದ್ರಿಯಗಳು ಕೆಲಸ ಮಾಡುವುದು. ಕೃಷ್ಣ ತಾನು ಇಷ್ಟಪಟ್ಟ ಅಂದ್ರೆ ಇವನಿಗೆ ಟೆನ್ಷನ್ ಬರಲಿ ಅಂತ ಇಚ್ಛೆಪಟ್ಟ ಅಂದ್ರೆ ನಮಗೆ ಟೆನ್ಷನ್ ಆಗ್ಲಿಕ್ಕೆ ಶುರುವಾಗುತ್ತೆ, ಡಿಪ್ರೆಷನ್ ಬರ್ಲಿಕ್ಕೆ ಶುರುವಾಗುತ್ತೆ. ಪ್ರತಿಯೊಂದು ಇಂದ್ರಿಯಗಳು ಕೂಡ ಅಷ್ಟೇ. ಇಲ್ಲಿ ನೋಡ್ಲಿ ಅಂತ ಹೇಳಿದ್ರೆ ನಾವು ನೋಡ್ತೇವೆ ಅಷ್ಟೇ. ಕೃಷ್ಣ ಯಾರನ್ನ ಎಲ್ಲಿ ನೋಡ್ಬೇಕು ಅಂತ ಇಚ್ಛಿಸ್ತಾನೋ ಅಲ್ಲಿ ನೋಡ್ತೇವೆ ಅಷ್ಟೇ. ನಾವು ಯಾವುದನ್ನು ಕೇಳಬೇಕು ಅಂತ ಇಚ್ಛಿಸ್ತಾನೋ ಅದನ್ನು ನಾವು ನೋಡ್ತೇವೆ, ಕೇಳ್ತೇವೆ ಅಷ್ಟೇ. ನಾವು ಇಚ್ಛಿಸಿದ್ದನ್ನು ನಾವಲ್ಲ, ದೇವರು ನಾವು ಇಚ್ಛಿಸಿದ್ದನ್ನೇ ಅವನು ಇಚ್ಛಿಸಿದ್ರೆ ನಮಗೆ ನಾವು ನೋಡ್ಲಿಕ್ಕೆ, ನಾವು ಒಂದನ್ನು ಇಚ್ಛಿಸ್ತೇವೆ ಅದನ್ನು ನೋಡ್ಲಿಕ್ಕಾಗತ್ತಷ್ಟೇ. ನಾವು ಇಚ್ಛಿಸದೇ ಇಲ್ಲದೆ ಇದ್ರೆ, ಅಂದರೆ ದೇವರು ಇಚ್ಛಿಸದೇ ಇಲ್ದಿದ್ರೆ ಅವಾಗ ನಾವು ನೋಡಿದ್ರೂ ನೋಡ್ಲಿಕ್ಕಾಗಲ್ಲ, ಏನು ನಮಗೆ ಕಾಣುವುದಿಲ್ಲ. ಯಾಕಂದ್ರೆ ದೇವರು ಇಚ್ಛಿಸಿಲ್ಲ. ಈಗ ಅರ್ಜುನನೊಳಗೆ ಏನು ಉಂಟಾಗ್ತಾ ಇದೆ ಇದೆಲ್ಲ ಕೃಷ್ಣನೇ ಮಾಡ್ತಾ ಇರೋದು ಒಳಗೆ ಕೂತು. ಅದಕ್ಕೆ ಅವನು ಋಷಿಕೇಶ ಅಂತ ಕರೆದದ್ದು, ಇಂದ್ರಿಯಗಳ ಒಡೆಯ ಅವನು. ನೋಡಿ, ಇಂಥ ಜ್ಞಾನಿಯಾದ ಅರ್ಜುನನಿಗೂ ಶೂರನಾದ ಅರ್ಜುನನೊಳಗೂ ಏನೆಲ್ಲ ಮಾಡಿಸ್ಬಿಡ್ತಾನೆ ಅವನು. ಅದಕ್ಕೆ ಅವನನ್ನ ಋಷಿಕೇಶ ಅಂತ ಕರೆದದ್ದು. ಇಷ್ಟು ಹೇಳಿ ಇನ್ನೂ ಒಂದು ಹೇಳ್ತಾರೆ, ನಯೋತ್ಸ್ಯ ಇತಿ ಗೋವಿಂದಂ ಮುಕ್ತ್ವ. ನಾನು ಯುದ್ಧ ಮಾಡುವುದಿಲ್ಲ ಅಂತ ಗೋವಿಂದನನ್ನ ಕುರಿತು ಹೇಳಿದ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಗೋವಿಂದನನ್ನ ಕುರಿತು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೃಷ್ಣ ಕೈ ಬಿಡುವುದಿಲ್ಲ ಅಂತ. ಕೃಷ್ಣ ಒಳಗಿನಿಂದ ಇಷ್ಟು ಹಲ್ಚಲನ್ನ ಮಾಡ್ತಾ ಇದ್ದಾನೆ ಅರ್ಜುನನಿಗೆ. ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ನನಗೆ ಶರಣಾಗು ಅಂತ ತಿಳಿಸ್ಲಿಕ್ಕೋಸ್ಕರ. ಶರಣ ಆದ್ಮೇಲೆ ಅವನು ಮೊದಲು ಋಷಿಕೇಶ, ಆಮೇಲೆ ಗೋವಿಂದ. ಅಂದ್ರೆ ಮೊದಲು ಇಂದ್ರಿಯಗಳಲ್ಲಿ ಹಲ್ಚಲ್ ಉಂಟು ಮಾಡ್ತಾನೆ. ನಮಗೂ ಕೂಡ ಅಷ್ಟೇ, ತುಂಬಾ ಟೆನ್ಷನ್ ಆಗುತ್ತೆ, ತುಂಬಾ ಡಿಪ್ರೆಷನ್ ಅದು ಇದು ಎಲ್ಲ ಉಂಟಾಗತ್ತೆ. ನಾವು ದೇವರಿಗೆ ಶರಣ ಆದುವು ಅಂತ ಹೇಳಿದ್ರೆ, ಯಾವಾಗ ದೇವರಿಗೆ ಶರಣಾಗ್ತೇವೆ ಅವಾಗ ಅವನು ಗೋವಿಂದನಾಗ್ತಾನೆ. ಅಂದ್ರೆ ಅವತ್ತು ಹೇಗೆ ಗೋವುಗಳನ್ನು ಕಾಯ್ದು ಗೋವಿಂದನಾದ ರಕ್ಷಣೆ ಮಾಡಿದ, ಆ ರೀತಿ ನಮ್ಮನ್ನ ರಕ್ಷಣೆ ಮಾಡುತ್ತಾನೆ ಭಗವಂತ. ಅದಕ್ಕೋಸ್ಕರ ಅವನು ಗಾಂ ಪಿಂದತಿ, ಭೂಮಿಗೆ ಬರುವುದೇ ಅದಕ್ಕೋಸ್ಕರ, ರಕ್ಷಣೆ ಮಾಡ್ಲಿಕ್ಕೋಸ್ಕರ. ಅದಕ್ಕೆ ಅರ್ಜುನನ ಕೈ ಬಿಡುವುದಿಲ್ಲ. ನೋಡಿ, ಈ ಒಂದು ಆಶಯವನ್ನು ಇಟ್ಟುಕೊಂಡೇ ಸಂಜೆ ಹೇಳ್ತಾ ಇರುವಂತಹದ್ದು ಗೋವಿಂದ ಮುಕ್ತ್ವ. ಈ ರೀತಿ ಕೃಷ್ಣನನ್ನ ಕುರಿತು ಹೇಳಿ ಅರ್ಜುನ ತೂಷ್ಣೀಂ ಬಭುವ ಸುಮ್ಮನಾಗಿ ಬಿಟ್ನಂತೆ. ಅಂದ್ರೆ ಅಲ್ಲಿಗೆ ಅರ್ಜುನನ ಮಾತುಗಳು ಮುಗೀತು. ಅರ್ಜುನನಿಗೆ ಇನ್ನೂ ಮಾತಿಲ್ಲ. ಕಡೆಗೆ ಹಾ ಅಂತ ಸಂಜೆ ಹೇಳ್ತಾ ಇರೋದು, ಅಯ್ಯೋ ಅಂತ. ಹಾ ಅನ್ನುವಂಥದ್ದೇನಿದೆ, ಅಯ್ಯೋ ಅಂತ. ಎಂಥ ಕತೆ ಅರ್ಜುನನಾಗ್ಬಿಟ್ಟಿದೆ. ಸುಮ್ಮನೆ ಕೂತು ಬಿಟ್ಟಿದಾನಲ್ವಾ, ಯುದ್ಧ ಮಾಡುವುದನ್ನು ಬಿಟ್ಟು, ಏನು ಮಾಡಬೇಕೆಲ್ಲ ಮಾಡುವುದನ್ನು ಬಿಟ್ಟು ಅಂತ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನೆಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಈ ರೀತಿ ಯಾವಾಗ ಅರ್ಜುನ ಸುಮ್ಮನೆ ಕೂತ್ಬಿಟ್ಟ, ಕೃಷ್ಣ ನೋಡಿದ್ನಂತೆ. ತಮ್ ಉವಾಚ, ಅವನನ್ನು ಕುರಿತು ಹೇಳಿದ್ನಂತೆ. ಯಾರು? ಹೃಷಿಕೇಶ. ಮತ್ತೆ ಹೃಷಿಕೇಶ ಅಂದನೆ ಸಂಜಯ. ನೋಡಿ, ಹಿಂದಿನ ಶ್ಲೋಕದಲ್ಲಿಯೂ ಕೂಡ ಕೃಷ್ಣನನ್ನ ಹೃಷಿಕೇಶ ಅಂದನೆ ಹೇಳಿದ್ದ. ಈ ಶ್ಲೋಕದಲ್ಲಿಯೂ ಕೂಡ ಸಂಜಯ ಹೃಷಿಕೇಶ ಅಂದನೆ ಕರೆದ ಕೃಷ್ಣನನ್ನ. ಯಾಕೋಸ್ಕರ ಅಂದ್ರೆ ಇವನೇ ತಾನೇ ಇಂದ್ರಿಯಗಳ ಒಡೆಯ. ಅರ್ಜುನನ ಎಲ್ಲ ಇಂದ್ರಿಯಗಳ ಒಡೆಯೋ ಇವನೇ. ಅದಕ್ಕೋಸ್ಕರ ಆ ಇಂದ್ರಿಯಗಳು ಹಲ್ಚಲ್ ಉಂಟಾದಾಗಿ ಮಾಡುವವನವನೇ. ಇನ್ನು ಮುಂದೆ ಈ ಶ್ಲೋಕದ ಮುಂದೆ
ಕೃಷ್ಣನಿಗೆ ಆ ಅರ್ಜುನನಿಗೆ ಉಪದೇಶವನ್ನ ಕೊಟ್ಟು ಅದೇ ಇಂದ್ರಿಯಗಳು ಸುದೃಢವಾಗುವ ಹಾಗೆ ಮಾಡುವವನವನೇ. ಹಿಂದೆ ಇವನೇ ಋಷಿಕೇಶನಾಗಿ ಗಾಂಡೀವಂ ಸಂಸ್ರತೆ ಹಸ್ತಾತ್, ಕೃಷ್ಣ ಗಾಂಡೀವದನ್ನು ಸೆದ್ಲಿಕ್ಕಾಗ್ತಾ ಇಲ್ಲ, ನಿಲ್ಲಿಕ್ಕಾಗ್ತಾ ಇಲ್ಲ, ತಲೆ ತಿರುಗಿದಾಗ ಆಗ್ತಾ ಇದೆ, ಈ ರೀತಿ ಎಲ್ಲ ಅಂದ್ರೆ ಎಲ್ಲ ಈ ಅನುಭವಗಳನ್ನು ಉಂಟಾಗುವಾಗ ಮಾಡಿದವನಿದೆ ಕೃಷ್ಣನೇ. ಇನ್ನು ಭಗವದ್ಗೀತೆಯ ಉಪದೇಶವನ್ನು ಕೊಟ್ಟು ಇದೇ ಅರ್ಜುನನನ್ನು ಎಷ್ಟು ಗಟ್ಟಾಗಿ ಮುಟ್ಟಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಆ ಗಾಂಡೀವ ಧನುಸ್ಸನ್ನು ಎತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುವಾಗ ಮಾಡ್ತಾನೆ. ಅಂದ್ರೆ ಆ ಇಂದ್ರಿಯಗಳಲ್ಲಿ ಮತ್ತೆ ಶಕ್ತಿ ತುಂಬುವವನು ನೀವನೇ. ಅದೇ ಭಯಕೃತ ಭಯನಾಶನ ಅಂತ ಹೇಳಿದಾಗೆ ಭಯ ಉಂಟು ಮಾಡುವವನವನೇ, ಭಯವನ್ನು ನಾಶ ಮಾಡುವವನವನೇ. ಎಲ್ಲಾ ದೇವರ ಕೈಯಲ್ಲೇ ಇರುವಂತಹದ್ದು. ಅದನ್ನು ತಿಳಿಸ್ಲಿಕ್ಕೋಸ್ಕರವೇ ಇಲ್ಲಿ ಹೇಳ್ತಾರೆ ಋಷಿಕೇಶ ಅಂತ. ಆ ಋಷಿಕೇಶನು ಪ್ರಹಸನ್ನಿವ ಭಾರತ. ಅರ್ಜುನ ಇಷ್ಟೆಲ್ಲ ತಾನು ಅಳ್ತಾ ಇಷ್ಟೆಲ್ಲ ಶೋಕಪಟ್ಟು ಹೇಳ್ತಾ ಇದ್ರೆ ಕೃಷ್ಣ ನಗುತ್ತಾ ಇದ್ದಾನಂತೆ. ಪ್ರಹಸನ್ನಿವ, ಪ್ರಹಸ್ಯನ್ನಿವ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅರ್ಜುನನ ಕಂಡು ತಮಾಷೆ ಮಾಡ್ತಾ ಇರುವವನಂತೆ. ಅಂದ್ರೆ ನಾವೀ ರೀತಿ ಯಾರಾದ್ರೂ ನಾವು ಭಾರಿ ಬೇಕಾದವರು ಏನೋ ಒಂದು ಸಾಮಾನ್ಯ ವಿಷಯವನ್ನ ದೊಡ್ಡದಾಗಿ ತಲೆಗೆ ಹಚ್ಚಿಕೊಂಡು ಗೊಳೋ ಅಂತ ಅಳ್ತಾ ಇದ್ರೆ ನಾವು ಅವ್ರನ್ನ ನೋಡಿ ನಗಾಡುದಿಲ್ವಾ? ಹೇ ಏನ್ ಮಾರಾಯ ಇಂಥದಕ್ಕೆಲ್ಲ ಅಳ್ತಾರೆ, ಹೇಳಿ ಹೇಳಂತ. ಆ ರೀತಿ ನಗುತ್ತಾ ಇದ್ದಾನೆ ಕೃಷ್ಣ. ಪ್ರಹಸನ್ನಿವ ಭಾರತ, ನಗುತ್ತಾ ಇರುವಂತೆ ಅಂದ್ರೆ ಮಂದಸ್ಮಿತನಾಗಿ, ಜೋರಾಗಿ ನಗುತ್ತಾ ಇಲ್ಲ, ಅದಕ್ಕೆ ಪ್ರಹಸನ್ನಿವ. ಯಾಕಂದ್ರೆ ಜೋರಾಗಿ ನಗುಬಿಟ್ರೆ ಅರ್ಜುನನಿಗೆ ಅವಮಾನ ಆಗುದಿಲ್ವಾ? ಅದಕ್ಕೋಸ್ಕರ ಮಂದಸ್ಮಿತನಾಗಿ ಅಂದ್ರೆ ಅರ್ಜುನನ ಅವಸ್ಥೆಯನ್ನು ನೋಡಿ ನಗುತ್ತಾ ಇದ್ದಾನೆ. ಅಥವಾ ಇನ್ನೊಂದು ರೀತಿಯಿಂದಲೇ ಹೇಳ್ತಾರೆ ಏನಂದ್ರೆ ಅರ್ಜುನನಿಗೆ ಧೈರ್ಯವನ್ನು ತುಂಬುತ್ತಾ. ಯಾಕಂದ್ರೆ ಕೃಷ್ಣನೂ ಕೂಡ ಇವಾಗ ಟೆನ್ಷನ್ ಮಾಡ್ಕೊಂಡು ನಿಂತುಬಿಟ್ಟ ಅಂದ್ರೆ ಅರ್ಜುನ ಇನ್ನೂ ಟೆನ್ಷನ್ ಆಗ್ಬಿಡ್ತಾನೆ, ಇನ್ನೂ ಡಿಪ್ರೆಸ್ ಆಗ್ಬಿಡ್ತಾನೆ. ಯಾವತ್ತೂ ಅಷ್ಟೇ, ನಮ್ಮ ಎದುರಿನಲ್ಲಿರುವವರು ಯಾರಾದರೂ ತುಂಬಾ ಇಂಥ ಒಂದು ಖಿನ್ನತೆ ಒಳಗಾಗಿದ್ದಾಗ ನಾವು ಖಿನ್ನತೆಗೆ ಒಳಗಾಗಬಾರದು. ನಾವು ಸಹಜವಾಗಿಯೇ ಇದ್ದವರನ್ನು ಸಂತೈಸಬೇಕೇ ಹೊರತು ನಾವು ಕೂಡ ಅಳ್ತಾ ಕೂತ್ಬಿಟ್ಟು ಅವರೊಟ್ಟಿಗೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ನೂ ಅಳು ಹೆಚ್ಚಾಗ್ಬಿಡ್ತದೆ. ನೋಡಿ, ಇದೆಲ್ಲ ಕೃಷ್ಣನಿಂದ ನಾವು ಕಲಿಬೇಕಾದದ್ದು. ಅದಕ್ಕೋಸ್ಕರ ಕೃಷ್ಣ ಪ್ರಹಸನ್ನಿವ, ನಗುತ್ತಾ ಇರುವವನಂತೆ ಮಂದಸ್ಮಿತನಾಗಿ ಅರ್ಜುನನ ಕುರಿತು ಈ ಮಾತನ್ನು ಹೇಳಿದ್ನಂತೆ. ಇದಂ ವಚಃ ಅಂದ್ರೆ ಇನ್ನು ಮುಂದಿನ ಮಾತುಗಳನ್ನು ಹೇಳಿದ. ಎಂಥ ಅರ್ಜುನನಿಗೆ ನೋಡಿ, ಅದು ಬಹಳ ಮುಖ್ಯವಾದದ್ದು. ಸೇನೆಯೋರ್ ಉಭಯೋರ್ ಮಧ್ಯೆ ವಿಷೀದಂತಂ, ಎರಡು ಸೈನ್ಯಗಳ ಮಧ್ಯದಲ್ಲಿ ಕುಳಿತಿರುವಂತಹ ಅರ್ಜುನನಿಗೆ ಈ ಮಾತನ್ನು ಹೇಳಿದ. ನೋಡಿ, ಇದು ಬಹಳ ಮುಖ್ಯವಾದದ್ದು. ಎರಡು ಸೈನ್ಯದ ಮಧ್ಯದಲ್ಲಿ ಕುಳಿತಿದ್ದಾನೆ ಅರ್ಜುನ. ಅದರಿಂದಾಗಿಯೇ ಅವನು ಈ ರೀತಿ ದುಃಖಿತನಾಗಿರುವಂತಹದ್ದು. ಅಂದ್ರೆ ಆ ಕಡೆ ಧರ್ಮವನ್ನು ಬಿಟ್ಟಿದ್ದಾನೆ, ಈ ಕಡೆ ಅಧರ್ಮವನ್ನು ಬಿಟ್ಟು ಧರ್ಮಗಳ ಮಧ್ಯದಲ್ಲಿದ್ದಾನೆ. ಅಂದ್ರೆ ಧರ್ಮದ ಬಗ್ಗೆಯೂ ಅವನಿಗುವಾಗ ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅಧರ್ಮದ ಬಗ್ಗೆಯೂ ಸರಿಯಾಗಿ ನಿಶ್ಚಯ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದೇ ಅವನು ಹೇಳಿದ್ದು, ನನಗೆ ಗೊತ್ತಾಗ್ತಾ ಇಲ್ಲ, ಕತರನ್ನೋ ಗರೀಯ ನಚೈತದ್ ವಿದ್ಮಃ, ಗೊತ್ತಾಗ್ತಾ ಇಲ್ಲ ಇದು ಸರಿಯೋ ಇದು ಸರಿಯೋ. ಯಾಕಂದ್ರೆ ಎರಡು ಸೈನ್ಯದ ಮಧ್ಯದಲ್ಲಿದ್ದಾನೆ. ಅಂಥವನಿಗೆ ಕೃಷ್ಣ ಈ ಮಾತನ್ನು ಹೇಳಿದ ಅಂತ. ಇದನ್ನು ಯಾಕೆ ಹೇಳಿದ್ರು ಅಂದ್ರೆ ಈ ಭಗವದ್ಗೀತೆಯ ಉಪದೇಶ ನಮಗೂ ಕೂಡ ಯಾವಾಗ ಉಪಯೋಗಕ್ಕೆ ಬರ್ತದೆ ಅಂದ್ರೆ ನಾವು ಕೂಡ ಈ ರೀತಿ ಎರಡು ಸೈನ್ಯದ ಮಧ್ಯದಲ್ಲಿ ನಿಂತಿದ್ದಾಗ. ಅಂದ್ರೆ ನೋಡಿ, ಯಾರು ಧರ್ಮದ ಮಾರ್ಗದಲ್ಲೇ ಸರಿಯಾಗಿದ್ದಾನೆ, ಧರ್ಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ, ಅಂಥವನಿಗೆ ಈ ಭಗವದ್ಗೀತೆ ಅನ್ನುವಂಥದ್ದೇನಿದೆ, ಭಗವದ್ಗೀತೆ ಮಾರ್ಗದರ್ಶನಕ್ಕಿಂತಲೂ ಕೂಡ ಅವನಿಗೆ ಭಗವದ್ಗೀತೆ ಅನ್ನುವಂಥದ್ದು ನಿಶ್ಚಯ ಮಾಡಲಿಕ್ಕೆ ಇದು ಹೀಗೇನೆ ಅಂತ. ಯಾರು ಅಧರ್ಮ ಮಾರ್ಗದಲ್ಲಿದ್ದಾನೆ, ಅಧರ್ಮ ಮಾರ್ಗದಲ್ಲಿದ್ದವನಿಗೆ ಭಗವದ್ಗೀತೆ ಅನ್ನುವಂಥದ್ದು ವ್ಯರ್ಥ, ಉಪಯೋಗವೇ ಇಲ್ಲ. ನಿಜವಾದ ಧರ್ಮ ಮಾರ್ಗದಲ್ಲಿ, ಈಗಾಗಲೇ ಧರ್ಮ ಮಾರ್ಗದಲ್ಲಿ ಯಾರು ಹೋಗ್ತಾ ಇದ್ದಾನೆ ಅವನು ಭಗವದ್ಗೀತೆ ಮಾರ್ಗದಲ್ಲೇ ಇದ್ದಾನವನು. ಅದರಿಂದ ಮತ್ತೆ ಅವನಿಗೆ ಭಗವದ್ಗೀತೆ ಉಪದೇಶ ಇಲ್ಲ, ಬೇಕಾಗಿಲ್ಲ ಅವನಿಗೆ. ಯಾರು ದುಷ್ಟನಿದ್ದಾನೆ, ಅಧರ್ಮ ಮಾರ್ಗದಲ್ಲಿದ್ದಾನೆ, ಅವನಿಗೆ ಭಗವದ್ಗೀತೆ ಬೇಕಾಗೇ ಇಲ್ಲ. ಅಂದ್ರೆ ನೋಡಿ, ಇಬ್ಬರಿಗೂ ಭಗವದ್ಗೀತೆ ಉಪದೇಶ ಇಲ್ಲ, ಈಗಾಗಲೇ ಭಗವದ್ಗೀತೆ ಮಾರ್ಗದಲ್ಲೇ ಇದ್ದಾನೊಬ್ಬ. ಇನ್ನೊಬ್ಬ ಅಂದ್ರೆ ಯಾರು ಬಸ್ ಹತ್ತಾಗಿದೆ ಅವನಿಗೆ ಬಸ್ಸಿಗೆ ಬನ್ನಿ ಬನ್ನಿ ಅಂತ ಕರಿಬೇಕಾಗಿಲ್ಲ, ಯಾರು ಬಸ್ಸಿಗೆ ಬರುವುದೇ ಇಲ್ಲ ಅವನಿಗೆ ಬಾರಯ್ಯ ಅಂತ ಕರೆದ್ರೂ ಪ್ರಯೋಜನ ಇಲ್ಲ. ಆದರೆ ಯಾರಿಗೆ ಬಸ್ಸಿಗೆ ಬರಬೇಕಾಗಿದೆ ಆದರೆ ಬಸ್ಸಲ್ಲಿ ಗೊತ್ತಾಗ್ತಾ ಇಲ್ಲ, ಅಂಥವರಿಗೆ ಮಾತ್ರ ಅವಶ್ಯಕತೆ. ಆ ರೀತಿ ಇಲ್ಲೇನಿದೆ ಅಂದ್ರೆ ಧರ್ಮಾಧರ್ಮಗಳ ಮಧ್ಯದಲ್ಲಿ ನಿಂತಿದ್ದಾನೆ, ಗೊತ್ತಾಗದೆ ಗೊಂದಲಕ್ಕೊಳಗಾಗದೆ. ಅಂತಹ ಅರ್ಜುನನಿಗೆ ನಮ್ಮ ಜೀವನದಲ್ಲೂ ಕೂಡ ಅಷ್ಟೇ, ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಗವದ್ಗೀತೆ ಅನ್ನುವಂಥದ್ದು ನಮಗೆ ಎಷ್ಟು ಉಪಕಾರಕವಾಗಿದೆ ಅನ್ನುವುದನ್ನು ತಿಳಿಸ್ಲಿಕ್ಕೆ ಈ ಮಾತನ್ನು ಹೇಳ್ತಾ ಇದ್ದ. ಈ ಮಾತನ್ನು ಹೇಳಿದ. ಏನು ಮಾತು? ಅದೇ ಭಗವಂತನ ಮಾತು, ಅದೇ ಭಗವದ್ಗೀತೆ. ಮುಂದಿನ ಮಾತುಗಳು. ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ
ಪ್ರಜ್ಞಾವಾದಾಶ್ಚ ಭಾಷಸೆ ಗತಾಸು ನ ಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾಃ. ನೋಡಿ, ಕೃಷ್ಣ ಉತ್ತರ ಕೊಟ್ಟ. ಯಾವ ರೀತಿ ಉತ್ತರ ಕೊಟ್ಟ? ಬಹಳ ಸುಂದರವಾಗಿ ನಾವು ಗಮನಿಸಬೇಕಾದದ್ದು. ಸುಮ್ಮನೆ ಏನೇನು ಕೃಷ್ಣ ಉತ್ತರ ಕೊಡಲಿಲ್ಲ. ಈಗ ಈ ಅರ್ಜುನ ಶೋಕಕ್ಕೊಳಗಾಗಿದ್ದಾನಲ್ವಾ, ಅವನ ಒಂದು ಹೃದಯ ದೌರ್ಬಲ್ಯ ಏನಿದೆ, ಮೆಂಟಲ್ ವೀಕ್ನೆಸ್ ಇದೆ. ಇದಕ್ಕೇನು ಕಾರಣ? ಮುಖ್ಯವಾಗಿ ಎರಡು ಕಾರಣ. ಒಂದೇನೆಂದ್ರೆ, ಅರ್ಜುನನ ವಾದವನ್ನೆಲ್ಲ ನೀವು 1ನೇ ಅಧ್ಯಾಯದಲ್ಲಿ ಹೇಳಿದಾನೆ, ಅದನ್ನೆಲ್ಲ ಗಮನಿಸ್ತಾ ಬಂದ್ರೆ ಅವನೊಂದು ಮುಖ್ಯ ಶೋಕ ಏನಂದ್ರೆ, ನನ್ನವರು ಸಾಯ್ತಾರೆ ಅನ್ನುವುದು ಅವನ ದೊಡ್ಡ ಪ್ರಶ್ನೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ದುರ್ಯೋಧನಾದಿಗಳು ಎಲ್ಲ ನನ್ನವರೇ. ಆ ನನ್ನವರು ಸಾಯ್ತಾರೆ ಅನ್ನೋದು ಅವನ ಮುಖ್ಯ ಶೋಕಕ್ಕೆ ಕಾರಣವಾಗಿರುವಂತಹ ಒಂದು ಅಂಶ. ಎರಡನೇ ಅಂಶ ಏನು ಅಂತ ಹೇಳಿದ್ರೆ, ಇವರನ್ನೆಲ್ಲ ಕೊಲ್ಲುವುದರಿಂದಾಗಿ ಪಾಪ ಬರ್ತದೆ ನಮಗೆ. ಇದು ಅವನು ಇನ್ನೊಂದು ಪ್ರತಿಪಾದನೆ ಮಾಡಿದಂತಹ ಅಂಶ. ಕುಲಕ್ಷಯ ಆಗ್ತದೆ, ಧರ್ಮ ಹೊರಟೋಗ್ತದೆ, ಅಧರ್ಮ ಬರ್ತದೆ, ಈ ರೀತಿ ಎಲ್ಲ ದೊಡ್ಡದಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದಿದ್ದ. ಅದು ಎರಡು ಕಾರಣ ಅವನದ್ದು. ಇದೆರಡು ಅವನ ಈ ಡಿಪ್ರೆಷನ್ಗೆ ಕಾರಣವಾಗಿರುವುದು. ಅಂದರೆ ತಪ್ಪು ತಿಳುವಳಿಕೆ ಎರಡು ಅವನಿಗೆ ಹುಟ್ಟು ಹಾಕಿದೆ, ಒಳಗಿರುವ ತಪ್ಪು ತಿಳುವಳಿಕೆ ಅನ್ನೋದು. ಅದಕ್ಕೆ ಇವಾಗ ಅದನ್ನ ಮೊದಲು ಸರಿ ಮಾಡ್ಕೊಂಡು ಹೋಗಬೇಕು. ಅದಕ್ಕೆ ಮೊದಲು ಕೃಷ್ಣ ತಗೊಂಡ ವಿಷಯ ಏನು ಅಂತ ಹೇಳಿದ್ರೆ, ಇವರೆಲ್ಲ ಸಾಯ್ತಾರೆ ಅಂತ ಹೇಳ್ಕೊಂಡಿದ್ದಾನಲ್ವಾ, ಆ ವಿಷಯವನ್ನು ಮೊದಲು ತಗೊಂಡು ಹೇಳ್ತಾನೆ, ಅಶೋಚ್ಯಾನ್ ಅನ್ವಶೋಚಸ್ತ್ವಂ ಪ್ರಜ್ಞಾವಾದಾಶ್ಚ ಭಾಷಸೆ ಅಂತ ಹೇಳಿದ. ಹೇ ಅರ್ಜುನ, ಏನಯ್ಯ, ಯಾಕೆ ನೀನಿಷ್ಟು ಶೋಕ ಮಾಡ್ಕೊಳ್ತಾ ಇದ್ದೀಯಾ? ಯಾಕೆ ಇಷ್ಟು ನೀನು ಅಳ್ತಾ ಕೂತಿದ್ಯಾ? ಯಾಕಂದ್ರೆ ಅಶೋಚ್ಯಾನ್ ಅನ್ವಶೋಚಸ್ತ್ವಂ, ಯಾವತ್ತು ಅಳಬೇಕು, ನಾನೇನು ಅಳಬೇಡ ಅಂತ ಹೇಳೋಲ್ಲ ನಿನಗೆ. ಶೋಕ ಪಡಬೇಡ ಅಂತನೂ ನಾನು ನಿನಗೆ ಹೇಳೋಲ್ಲ. ಯಾಕಂತ ಹೇಳಿದ್ರೆ, ನಾವು ಅಳದೇ ಇದ್ರೆ ದೇವ್ರ ಕಣ್ಣೀರು ಕೊಟ್ಟದ್ದಾದ್ರೂ ಯಾಕೆ? ದೇವ್ರ ಕಣ್ಣೀರು ಕೊಟ್ಟಿರುವುದೇ ಅಳ್ಲಿಕ್ಕೋಸ್ಕರ. ಅಳಬೇಕು, ಆದರೆ ಎಲ್ಲೇ ಅಳಬೇಕು? ಯಾರಿಗೆ ಅಳಬೇಕು? ಅಳುವವರಿಗೆ ಮಾತ್ರ ಅಳಬೇಕು, ಅಳಬಾರದವರಿಗೆ ಅಳಬಾರದು. ಅಶೋಚ್ಯಾನ್, ನಿಜವಾಗ್ಲೂ ಕೂಡ ನೀನಿವಾಗ ಯಾರ ಬಗ್ಗೆ ಅಯ್ಯೋ ಅವರೆಲ್ಲ ಸಾಯ್ತಾರೆ ಅಂತ ಅಳ್ತಾ ಇದ್ಯಾ, ಅವ್ರು ಅಳ್ಲಿಕ್ಕೆ ಯೋಗ್ಯರೇ ಅಲ್ಲ, ಅವರು ಶೋಕ ಪಡ್ಲಿಕ್ಕೆ ಯೋಗ್ಯರೇ ಅಲ್ಲ ನೀನು. ಅವರು ಅಂಥವರನ್ನ ಕುರಿತು ಅನ್ವಶೋಚಃ ಅಂತ ಹೇಳ್ತಾ ಇದ್ದಾನೆ. ನೀನು ಶೋಕ ಪಟ್ಟಿ ಅಲ್ವಾ, ಅವರನ್ನ ಕುರಿತು ನೀನು ಅತ್ತಿ ಅಲ್ವಾ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಗಮನಿಸಬೇಕಾದದ್ದೇನು ಅಂತ ಹೇಳಿದ್ರೆ, ಅಲ್ಲ, ಅವ್ರು ಅಳಬಾರದವ್ರು ಯಾಕೆ ಅವರನ್ನು ಕುರಿತು ಅಳಬಾರದು? ಯಾಕಂತ ಹೇಳಿದ್ರೆ ನಮ್ಮ ಬಂಧುಗಳು ತಾನೆ. ಬಂಧುಗಳು ಸಾಯ್ತಾರೆ ಅಂತ ತಿಳಿದು ನಾವು ಅಳುವುದು ತಪ್ಪಲ್ವಲ್ಲ ಅಂತ ಹೇಳಿದ್ರೆ, ಕೃಷ್ಣ ಹೇಳುವುದೇನೆಂದ್ರೆ, ನೋಡು, ಯಾವತ್ತು ಅಳುವುದಕ್ಕಿಂತ ಮುಂಚೆ ಯೋಚನೆಯನ್ನು ಮಾಡು. ನಾವು ಶೋಕ ಪಡುವುದು, ದುಃಖ ಪಡುವುದು ಯಾತಕ್ಕೋಸ್ಕರ ಅಂತ ಯೋಚನೆ ಮಾಡು. ಒಬ್ಬ ವ್ಯಕ್ತಿ ಸತ್ತ ಅಂತ ತಿಳ್ಕೊಂಡಾಗ ನಾವು ಅಳುವುದು ಯಾಕೆ ಹೇಳಿ? ಅಥವಾ ಒಬ್ಬ ವ್ಯಕ್ತಿ ಸಾಯ್ತಾನೆ ಅಂತ ತಿಳ್ಕೊಂಡಾಗ ನಾವು ಅಳುವುದು ಯಾಕೆ ಹೇಳಿ? ನಾವು ಯೋಚನೆ ಮಾಡಿಲ್ಲ, ನಾವು ಸರಿಯಾಗಿ ಯೋಚನೆ ಮಾಡಿಲ್ಲ. ಆ ವ್ಯಕ್ತಿ ಸತ್ತ ಅಂತ ನಾವು ಅಳುವುದಲ್ಲ. ಮತ್ತೆ ನಿಜವಾಗಿ ನಾವು ಅಳುವುದು ಯಾಕಂತ ಹೇಳಿದ್ರೆ, ಆ ವ್ಯಕ್ತಿಯಲ್ಲಿರುವ ಒಳ್ಳೆಯ ಗುಣಗಳನ್ನು ನೆನೆಸ್ಕೊಂಡು. ನೋಡಿ, ಒಂದು ಹೇಳ್ತೇನೆ, ಒಂದೊಮ್ಮೆ ಆ ವ್ಯಕ್ತಿ ದುಷ್ಟನಾಗಿದ್ದ ಅಂತ ಹೇಳಿದ್ರೆ ಅವನು ಸತ್ತ ಅಂದರೆ ನಾವು ಅಳಲ್ಲ. ನಮ್ಮ ಬಂಧುಗಳೇ ಇರ್ಬೋದು, ಯಾರು ಬೇಕಾದ್ರೆ ಇರ್ಬೋದು, ತುಂಬ ದುಷ್ಟರಾಗಿದ್ದಾರೆ ಅಂತ ತಿಳ್ಕೊಳ್ಳಿ, ಅವರು ಸತ್ತಾಗ ಅಳು ಬರೋಲ್ಲ. ಕಾರಣ ಒಳಗಿನಿಂದ ಹೇಳ್ತದೆ, ಓದದೆ ಒಳ್ಳೇದಾಯ್ತು ಮಾರರೆ, ಇದ್ದಿದ್ರೆ ಬರೀ ರಗಳೆ, ಓದದೆ ಒಳ್ಳೇದಾಯ್ತು. ಇಲ್ಲಿ ನೀನಿವಾಗ ಏನು ಅಳ್ತಾ ಇದ್ಯಾ? ಭೀಷ್ಮ, ದ್ರೋಣ ಇರಬಹುದು, ಅಥವಾ ದುರ್ಯೋಧನಾದಿಗಳಿರಬಹುದು, ಇವರು ಅಶೋಚ್ಯರು, ಇವರು ಅಳ್ಳಿಕ್ಕೆ ಯೋಗ್ಯರೇ ಅಲ್ಲ ಇವರು. ಯಾಕಂತ ಹೇಳಿದ್ರೆ ಅಂತಹ ದುಷ್ಟತನದಿಂದ ಕೂಡಿದವರು ಇವರು. ದುರ್ಯೋಧನಾದಿಗಳು ಹುಟ್ಟಿದಾಗಿನಿಂದ ಕೆಟ್ಟದೇ ಮಾಡ್ಕೊಂಡು ಬಂದವರು. ಅವ್ರ ಬಗ್ಗೆ ಯಾರೂ ಕಣ್ಣೀರು ಹಾಕೋರಿಲ್ಲ. ಯಾಕಂದ್ರೆ ಅಂಥ ಕೆಟ್ಟ ಕೆಲಸ ಮಾಡಿದವರು ಅವರು. ಎಲ್ಲಿವರೆಗೆ ಅಂದರೆ ಯೋಚನೆಯನ್ನ ಮಾಡಿ ಈಗಲೂ ಕೂಡ ಅಂಥ ದುಷ್ಟತನ ನಡೆದಿರ್ಲಿಕ್ಕಿಲ್ಲ. ಅಷ್ಟು ಸಭೆ ಅಂತ ಹೇಳಿದ್ರೆ ಇವತ್ತಿನ ಒಂದು ಪಾರ್ಲಿಮೆಂಟ್ ಇದ್ದ ಹಾಗೆ. ಆ ಪಾರ್ಲಿಮೆಂಟಿನಲ್ಲಿ ಎಲ್ಲ ಈ ಪ್ರತಿನಿಧಿಗಳು ಸೇರಿದ್ದಾಗ, ಅಂದರೆ ಇಡೀ ದೇಶವನ್ನು ಆಳುವಂತಹ ಪ್ರತಿನಿಧಿಗಳು ಸೇರಿದ್ದಾಗ, ರಕ್ಷಣೆಗೋಸ್ಕರ ತಾನೆ ಆ ಎಲ್ಲ ರಾಜಪ್ರತಿನಿಧಿಗಳಿರುವಂತಹದ್ದು, ರಾಜರುಗಳಿರುವಂತಹದ್ದು. ಅವರ ಮಧ್ಯದಲ್ಲಿ ಆ ಕುರುಕುಲದ ಹಿರಿಯ ಸೊಸೆಯನ್ನ ಕರೆದು ಎಳ್ಕೊಂಡು ಬಂದು, ಅದು ಕೂದಲು ಹಿಡುಕುದು ಎಳ್ಕೊಂಬಂದು
ಬತ್ತಲೆ ಮಾಡುವಂತಹ ಒಂದು ಘಟನೆ ನಡೀತಲ್ವ, ಇದು ಇವತ್ತಾದರೂ ನಡೆದಿದೆಯಾ? ಅಂದರೆ ನೋಡಿ, ಯಾರು ಈ ಅಪೋಸಿಷನ್ ಪಾರ್ಟಿಯವರಿದ್ದಾರೆ ಅವರ ಹೆಂಡಂದಿರನ್ನು ಕರೆದು ಎಲ್ಲಾದರೂ ಈ ರೀತಿ ಸೀರೆ ಎಳೆದು ಅವಮಾನ ಆದಂತಹ ಘಟನೆ ಇವತ್ತಾದರೂ ಪಾರ್ಲಿಮೆಂಟಲ್ಲಿ ಎಲ್ಲಾದರೂ ಅಥವಾ ಯಾವುದಾದ್ರೂ ಅಸೆಂಬ್ಲಿಯಲ್ಲಿ ನಡೆದದ್ದುಂಟ? ಇಂಥ ನೀಚತನ ನಡೆದದ್ದುಂಟ? ಅವತ್ತಷ್ಟು ನೀಚತನ ನಡೆದಿದೆ ಅಂತ ಹೇಳಿದ್ರೆ ಈ ದುರ್ಯೋಧನಾದಿಗಳು ಎಂಥ ದುಷ್ಟರು ಅಂತ ನಾವು ಯೋಚನೆ ಮಾಡಬೇಕೋ ಬೇಡವೋ? ಇವ್ರ ಬಗ್ಗೆ ಚೂರಾದ್ರೆ ಕಣ್ಣೀರು ಹರಿಸ್ಬೇಕಾ? ಅಲ್ಲ, ಅರ್ಜುನ ಹೇಳುವುದೇನು ಅಂದ್ರೆ, ಅಲ್ಲ ದುರ್ಯೋಧನಾದಿಗಳು ಹೊರಟೋಗ್ಲಿ, ಭೀಷ್ಮ, ದ್ರೋಣ, ಕೃಪಾಚಾರ್ಯ ಅಂದ್ರೆ ಅವನದ್ದು ದುಃಖ ಅಲ್ಲಿ, ಭೀಷ್ಮ, ದ್ರೋಣ, ಕೃಪಾಚಾರ್ಯರು ಮುಂತಾದವರೆಲ್ಲ ಅಂತ. ಕೃಷ್ಣ ಹೇಳುದು, ನೋಡು ಭೀಷ್ಮ, ದ್ರೋಣ ಮುಂತಾದವರು ನೀನು ಯಾರನ್ನ ತುಂಬಾ ಒಳ್ಳೆಯವರು ಅಂತ ತಿಳ್ಕೊಳ್ತಾ ಇದ್ಯಾ, ಅವರನ್ನು ಕುರಿತು ಶೋಕ ಪಡ್ತಾ ಇದ್ಯಾ, ನಿಜವಾಗ ಅವರೂ ಕೂಡ ಇವತ್ತು ಒಂದು ತೊಟ್ಟು ಕಣ್ಣೀರು ಹಾಕ್ಲಿಕ್ಕೆ ಯೋಗ್ಯರಲ್ಲ. ಬಹಳ ಆಶ್ಚರ್ಯ ಆಗುತ್ತೆ ನಮಗೂ ಕೂಡ. ಕೃಷ್ಣ ಈ ಮಾತನ್ನು ಯಾಕೆ ಹೇಳ್ತಾನೆ ಅಂದರೆ, ನೋಡು, ಯಾವತ್ತು ದ್ರೌಪದಿಗೆ ಆ ಸಭೆಯಲ್ಲಿ ಸೀರೆ ಎಳೆದು ಅವಮಾನ ಮಾಡಬೇಕಾದ್ರೆ ಈ ಮುದುಕರು ಸುಮ್ಮನೆ ಕೂತಿದ್ರು ನೋಡಿಕೊಂಡು, ಅಲ್ಲಿಗೆ ಮುಗಿತೀವರದ್ದು, ನೈತಿಕತೆ ಹೊರಟೋಯ್ತಿವರದ್ದು, ಅವತ್ತಿಗೆ ಹೊರಟೋಯ್ತವರದ್ದು. ಯಾಕಂದ್ರೆ ಅವತ್ತು ಪ್ರತಿಭಟನೆ ಮಾಡಬೇಕಿತ್ತು. ನಿಜವಾಗ್ಲೂ ಇವರು ಒಳ್ಳೆಯವರಾಗಿದ್ರೆ ಅವತ್ತು ಪ್ರತಿಭಟನೆ ಮಾಡಬೇಕಿತ್ತು. ಯಾಕಂದ್ರೆ ನೋಡಿ, ದ್ರೌಪದಿ ಸಭೆಗೆ ಬಂದ್ಲು, ಎಳ್ಕೊಂಬಂದ ದುಶ್ಯಾಸನ, ಅವಳು ಮೊದಲು ಬಂದು ಕೇಳಿದ್ದೆ ಭೀಷ್ಮರನ್ನ, ಭೀಷ್ಮಾಚಾರ್ಯರಿಗೆ ಈ ಜೂಜಿಗೆ ನೀವು ಯಾಕೆ ಅಪ್ಪಣೆ ಕೊಟ್ರಿ, ಇಲ್ಲಿ ಇದೆಲ್ಲ ನಡೀತಲ್ವ, ಇಂಥ ಅನ್ಯಾಯಗಳಲ್ಲಿ ಇದು ಹೇಗೆ ಅಂತ ಭೀಷ್ಮಾಚಾರ್ಯರು ಉತ್ತರ ಕೊಟ್ರೇನು? ಇದೇ ಭೀಷ್ಮಾಚಾರ್ಯರು ತಲೆ ಕೆಳಗೆ ಹಾಕಿ ಸುಮ್ಮನೆ ಕೂತರು, ನಿನ್ನ ಗಂಡನ ಹತ್ರ ಕೇಳು ಅಂತ ಹೇಳಿದ್ರು. ನಿಜವಾಗ್ಲೂ ಕುರುಕುಲದ ಹಿರಿಯರಾಗಿ, ಯಾಕಂದ್ರೆ ನೋಡಿ, ಯಾರೋ ಒಬ್ಬ ಸಣ್ಣ ಹುಡುಗ ಆಗಿದ್ರೆ ಅವನಿಗೆ ಆ ಕುರುಕುಲದ ಜವಾಬ್ದಾರಿ ಇಲ್ಲ. ಆದರೆ ಇವರು ಕುರುಕುಲದ ಹಿರಿಯರಾಗಿ ಭೀಷ್ಮಾಚಾರ್ಯರು ಅದೇ ಕುಲದ ಒಂದು ಹೆಣ್ಣನ್ನ, ಹಿರಿಯ ಸೊಸೆಯನ್ನ ಕರೆದು ಅವಮಾನ ಮಾಡಬೇಕಾದ್ರೆ ಸುಮ್ಮನೆ ಕೂತಿದ್ರು ಅಂದ್ರೆ ಇವರ ಜವಾಬ್ದಾರಿ ಎಲ್ಲೋ ಹೋಯ್ತು? ಭೀಷ್ಮಾಚಾರ್ಯರ ಜವಾಬ್ದಾರಿ ಎಲ್ಲೋ ಹೋಯ್ತು? ಇವರ ಜ್ಞಾನ ಎಲ್ಲಿ ಹೋಯ್ತು? ಇವರ ಹಿರಿತನ ಎಲ್ಲೋ ಹೋಯ್ತು? ಇವರ ಶೌರ್ಯ ಎಲ್ಲೋ ಹೋಯ್ತು? ಎಲ್ಲವೂ ಕೂಡ ವ್ಯರ್ಥ ಆಗೋಯ್ತು ತಾನೆ. ಅವತ್ತೇ ಅವ್ರದ್ದು ಮುಗಿದೋಯ್ತು. ಅದರಿಂದ ಕೃಷ್ಣ ಹೇಳಿದ್ದು ಅಶೋಚ್ಯಾಹ. ಇವರು ಯಾರು, ಈ ದ್ರೋಣಾಚಾರ್ಯರಿರ್ಬೋದು, ಭೀಷ್ಮಾಚಾರ್ಯರಿರ್ಬೋದು, ಅವತ್ತೇ ತಮ್ಮ ನೈತಿಕತೆಯನ್ನು ಕಳ್ಕೊಂಡ್ರವರು ಅಲ್ಲ. ಆ ಒಂದು ಘಟನೆಯಲ್ಲಿ ಅವರು ಆ ರೀತಿ ನಡ್ಕೊಂಡ್ಬಿಟ್ರು ಅಂತ ನಾವು ಅವರನ್ನು ಕೆಟ್ಟವರಿಂದನೇ ಮಾಡಿಬಿಡುದಾ? ಉಳಿದ ಹಾಗೆ ಒಳ್ಳೆಯವರೇ ಅಲ್ವಾ ಅಂತ ಸಾಮಾನ್ಯವಾಗಿ ನಮಗೆ ಪ್ರಶ್ನೆ ಬರ್ಬೋದು. ನೋಡಿ, ವಿಷಯ ಏನು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ಇದ್ದಾನೆ, ಒಳ್ಳೆಯ ಪ್ರಧಾನಮಂತ್ರಿ, ದೇಶಕ್ಕೆ ಬೇಕಾದಷ್ಟು ಉಪಕಾರವನ್ನು ಮಾಡಿದ್ದಾನೆ, ಯಾವುದೇ ಒಂದು ಆಸೆ ಆಕಾಂಕ್ಷೆಗಳಿಲ್ಲದೆ. ಜನ ಅವನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ರು, ತುಂಬ ವಿಶ್ವಾಸ ಇಟ್ಕೊಂಡಿದ್ರು. ಆದರೆ ಒಂದು ದಿನ ಗೊತ್ತಾಯ್ತು ನೋಡಿ, ಏನಂತ ಹೇಳಿದ್ರೆ, ಇದೇ ಪ್ರಧಾನಮಂತ್ರಿಯೇ ಶತ್ರು ರಾಷ್ಟ್ರವಾದ ಪಾಕಿಸ್ತಾನಕ್ಕೆ ಇಲ್ಲಿಯ ರಹಸ್ಯವನ್ನೆಲ್ಲ ಕೊಡ್ತಾ ಇದ್ದಾರೆ ಅಂತ. ಇದೇ ಪ್ರಧಾನಮಂತ್ರಿ ಅಂತ ಜನ ಏನ್ ಮಾಡ್ತಾರೆ ಆಮೇಲೆ? ನೋಡಿ, ಅಷ್ಟೂ ಒಳ್ಳೆ ಕೆಲಸ ಮಾಡಿದ್ರು ಕೂಡ ಎಲ್ಲಾ ಬಣ್ಣ ಮಸಿ ನುಂಗುತು ಅಂತ ಹೇಳುವಾಗೆ, ಆ ಎಲ್ಲ ಒಳ್ಳೆಯದನ್ನು ಮರೆತು ಅದಕ್ಕಿಂತಲೂ ದೊಡ್ಡದೇನು ಅಂದ್ರೆ ಶತ್ರು ರಾಷ್ಟ್ರಕ್ಕೆ ನಮ್ಮ ರಹಸ್ಯವನ್ನೆಲ್ಲ ಕಳಿಸುವುದು, ಇದು ದೊಡ್ಡ ತಪ್ಪು ಅಂತ ಹೇಳಿ ಅವರನ್ನು ನಂತರ ಬಹಿಷ್ಕಾರ ಹಾಕಿಬಿಡ್ತಾರೆ, ಅವರನ್ನು ಸೋಲಿಸಿಬಿಡ್ತಾರೆ, ಇವನು ಬರಬಾರದು ಅಂತ ತಾವು ಪ್ರತಿಭಟನೆ ಮುಂತಾದವುಗಳನ್ನು ಮಾಡ್ತಾರೆ. ಹಾಗೇನೆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಏನೇ ಮಾಡಿದರೂ ಕೂಡ ಯಾವಾಗ ಒಂದು ಹೆಣ್ಣಿಗೆ, ಬರೀ ಹೆಣ್ಣಲ್ಲ ಯೋಚನೆಯನ್ನು ಮಾಡಿ, ಬರೀ ಸಾಮಾನ್ಯ ಹೆಣ್ಣಲ್ಲ, ಇಡೀ ರಾಜಕುಲದ ದೊಡ್ಡ ಹೆಣ್ಣು, ಆ ಹೆಣ್ಣಿಗೆ ಅವಮಾನ ಆಗಬೇಕಾದ್ರೂ ಕೂಡ ಅದು ಬೇರೆ ಯಾರೋ ಅಲ್ಲ, ಇವರ ಸಂಬಂಧಿ, ಆ ಹೆಣ್ಣಿಗೆ ಅವಮಾನ ಆಗಬೇಕಾದ್ರೂ ಎಲ್ಲಕ್ಕಿಂತ ಮುಖ್ಯ ಏನು ಅಂದ್ರೆ ಬರಿಯ ಹೆಣ್ಣಲ್ಲ, ಅವಳು ಕೃಷ್ಣನ ಮಹಾಭಕ್ತೆ. ನೋಡಿ, ಇದು ಅವರಿಗೆ ದೊಡ್ಡ ದೋಷ ಬಂದದ್ದೇ. ಅದು ಕೃಷ್ಣನ ಮಹಾಭಕ್ತೆಯಾಗಿ, ಬರೀ ಭಕ್ತೆ ಮಾತ್ರ ಅಲ್ಲ, ಅವಳು ದೊಡ್ಡ ಜ್ಞಾನಿ ದ್ರೌಪದಿ. ಅಂತಹ ದ್ರೌಪದಿಗೆ ಅವಮಾನ ಆಗಬೇಕಾದ್ರೆ ಅದು ಇನ್ನಷ್ಟು ಇಂಥ ನೀಚಕದ ಮತ್ತೆಲ್ಲೂ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೀರೆ ಎಳೆದು ಬತ್ತಲೆ ಮಾಡುವಂಥದ್ದು. ಆಗಲೂ ಕೂಡ ಭೀಷ್ಮ ದ್ರೋಣರು ಸುಮ್ಮನೆ ಕೂತಿದ್ದಾರೆ ಅಂದರೆ ನಿಜವಾಗ್ಲೂ ಕೂಡ ಅವರ ನೈತಿಕತೆ ಇಲ್ಲ. ಹೋಗಲಿ, ಇವತ್ತಾದರೂ ಕೂಡ ಅವತ್ತು ತಾವು ಏನು ತಪ್ಪು ಮಾಡಿದ್ದೇವೆ ಅದರ ಪ್ರಾಯಶ್ಚಿತ್ತವಾಗಿ ಪಾಂಡವರ ಕಡೆ ನಿಂತು ನಾವು ಯುದ್ಧ ಮಾಡ್ತೇವೆ ಅಂತ ಇಲ್ಲ. ಇವತ್ತೂ ನಿಂತಿರುವುದು ದುರ್ಯೋಧನ ಪ್ರೇರಣೆಯ, ದುರ್ಯೋಧನ ಪ್ರೀತ್ಯರ್ಥಂ. ದುರ್ಯೋಧನ ಗೆಲ್ಲಿಂತ ಇವತ್ತು ಬಂದು ನಿಂತಿದ್ದಾರಲ್ವ, ದಾಕ್ಷಿಣ್ಯಕ್ಕಿರ್ಬೋದು, ಯಾವುದಕ್ಕೆ ಇರ್ಬೋದು, ತಪ್ಪೇ ಅಲ್ವಾ? ಅದಕ್ಕಾಗಿ ಯಾರು ಭಗವಂತನ ದ್ವೇಷಿಗಳಿದ್ದಾರೆ, ಭಗವಂತನ ದ್ವೇಷಿಗಳು, ಭಗವಂತನ ದ್ವೇಷಿಗಳಿಗೆ ಸಹಾಯ ಮಾಡುವವರು, ಇವರ್ಯಾರ ಬಗ್ಗೆ ಒಂದು ತೊಟ್ಟು ಕಣ್ಣೀರು ಹಾಕಬಾರ್ದು. ಯಾಕಂದ್ರೆ ಇವರೆಲ್ಲ ದುಷ್ಟರೇ. ಅದಕ್ಕೆ ಅಶೋಚ್ಯಾಹ ಅಂತ ಹೇಳ್ತಾರೆ.
ಅನ್ವಶೋಚಸ್ತ್ವಂ. ಈ ಅನ್ವಶೋಚ ಅನ್ನೋದಲ್ಲಿ ಅನು ಅಶೋಚ ಅಂತ, ಅಂದರೆ ಅನು ಅಂತ ಒಂದು ಉಪಸರ್ಗ ಇದೆ ನೋಡಿ. ಇದು ಯಾಕೆ ಕೃಷ್ಣ ಹೇಳ್ತಾ ಇದ್ದಾನೆ? ಅಶೋಚ ಅಂತ ಹೇಳಿದ್ರೆ ಸಾಕು, ನೀನು ಶೋಕ ಪಟ್ಟೆ ಅಂತ ಹೇಳಿದ್ರೆ ಸಾಕು. ಅನು ಅಂತ ಯಾಕೆ ಹೇಳ್ತಾ ಇದ್ದಾನೆಂದ್ರೆ, ನಿಜವಾಗಿ ನೋಡು ಅರ್ಜುನ ಹೇಳ್ತೇನೆ, ನೀನು ಅಳುವವನಲ್ಲ ನೀನು. ಆದರೆ ಇವತ್ತು ಅಳ್ತಾ ಇದೆಯಾ, ಅದಕ್ಕೆ ಕಾರಣ ಏನು ಗೊತ್ತುಂಟ? ಜಗತ್ತಿನಲ್ಲಿ ಸಾಮಾನ್ಯ ಜನ ಅಳ್ತಾರಲ್ವ, ಅವರನ್ನು ಅನುಸರಿಸಿ ನೀನು ಅಳ್ತಾ ಇದೆಯಲ್ವ. ಅವರು ಹಾಗೆ ಅಳ್ತಾ ಇದ್ದಾರೆ, ಅವರು ಬುದ್ಧಿಹೀನರಾಗಿ ಅಳ್ತಾ ಇದ್ದಾರೆ, ನೀನು ಹಾಗೆ ಅಳ್ತಾ ಇದೆಯಲ್ವ. ನೋಡಿ, ಇದನ್ನು ತಿಳಿಸ್ಲಿಕ್ಕೆ ಮುಂದಿನ ಮಾತು ಹೇಳ್ತಾನೆ, ಪ್ರಜ್ಞಾವಾದಾಶ್ಚ ಭಾಷಸೆ. ಅಲ್ಲಯ್ಯ, ಅಳಬಾರದು ಅವ್ರ ಬಗ್ಗೆ ಅಳ್ತಾ ಇದ್ಯಾ, ಭಾರಿ ಮಾತಾಡ್ತೀಯಲ್ವ, ಭಾರಿ ಮಾತಾಡ್ತಾ ಇದ್ಯಾ, ಏನೋ ಭಾರಿ ವಾದಗಳ ಮೇಲೆ ವಾದವನ್ನು ಮಾಡ್ತಾ ಇದೆಯಲ್ವಾ. ಎಂಥ ವಾದಗಳು ಗೊತ್ತುಂಟ? ಪ್ರಜ್ಞಾವಾದ ಅಂತ ಹೇಳ್ತಾನೆ. ಪ್ರಜ್ಞಾವಾದ ಅಂದರೆ ತಲೆ ತೋಚಿದಾಗ ಮಾತಾಡ್ತೀಯಲ್ವಯ್ಯ, ನಿನಗೆ ಯಾಕೆ ಕಾಣಿಸ್ತದ ಆ ರೀತಿ ಮಾತಾಡ್ತಾ ಇದೆಯಲ್ವ. ಯಾಕಂದರೆ ನೋಡಿ, ಯಾವತ್ತು ನಾವು ಮಾತಾಡುವಂಥದ್ದೇನಿದೆ ತಲೆ ತೋಚಿದಾಗ ಮಾತಾಡಬಾರ್ದು. ಮತ್ತು ನಾವು ಮಾತಾಡುವಂಥದ್ದು ಯುಕ್ತಿಯುಕ್ತವಾಗಿರಬೇಕು, ಇನ್ನೊಬ್ರು ಒಪ್ಪುವಂತೆ ಇರಬೇಕದು, ಸರಿಯಾಗಿರ್ಬೇಕದು. ಇನ್ನೊಬ್ರು ಅಂತ ಹೇಳಿದ್ರೆ ಯಾರು ತಿಳಿದವರಿದ್ದಾರೋ ಅವ್ರು ಒಪ್ಪುವಂತಿರಬೇಕು. ಆದರೆ ನಿನ್ನ ಮಾತು ಆ ರೀತಿ ಇಲ್ಲ. ನಿನ್ನ ಮಾತನ್ನ ಯಾವ ಜ್ಞಾನಿಗಳು ಕೇಳಿದ್ರು ಒಪ್ಪಲ್ಲ. ಅದಕ್ಕೆ ಪ್ರಜ್ಞಾವಾದ ಅಂದ್ರೆ ಆ ರೀತಿ. ಯಾರು ಪ್ರಾಜ್ಞರಿದ್ದಾರೆ, ಜ್ಞಾನಿಗಳಿದ್ದಾರೆ, ಅವರು ಯಾವತ್ತೂ ಒಪ್ಪದ ಮಾತನ್ನ ಆಡ್ತಾ ಇದ್ದೆ ನೀನು. ನಿಜವಾಗ್ಲೂ ನೀನು ಜ್ಞಾನಿ ಆಗಿ ಯಾಕಯ್ಯ ಈ ರೀತಿ ಮಾತಾಡ್ತಾ ಇದ್ಯಾ ಅಂದ್ರೆ ಕೃಷ್ಣ ಇದು ಹೇಳ್ತಾ ಇರು, ತಿಳಿದವನಾಗಿಯೂ ಕೂಡ ತಿಳಿಯದವರಾಗಿ ಮಾತಾಡ್ತಾ ಇದೆಯಲ್ವಾ, ತಲೆಗೆ ತೋಚಿದಾಗ ಮಾತಾಡ್ತಾ ಇದೆಯಲ್ವಾ. ಅಲ್ಲ ಕೃಷ್ಣ, ನಾನು ಹಾಗಿದ್ರೆ ಮಾತಾಡಿದ ಯಾವುದು ಸರಿ ಇಲ್ಲ ಅಂತಾನೆ, ಅದ್ಯಾಗೆ? ನಾನು ತಲೆಗೆ ತೋಚಿದಾಗ ಮಾತಾಡ್ತಾ ಇದ್ದೇನೆ ಅಂತ ಹೇಗೆ ಹೇಳ್ತೀಯ ನೀನು ಕೃಷ್ಣ? ಇವ್ರ ಬಗ್ಗೆ ಎಲ್ಲ ಯಾಕೆ ಅಳಬಾರದು ಅಂತ ಹೇಳ್ತೀಯ ಅಂತ ಹೇಳಿದ್ರೆ, ಅದಕ್ಕೆ ಬಹಳ ಸುಂದರವಾದ ಮಾತನ್ನು ಹೇಳ್ತಾನೆ. ಕಾರಣ ಏನಂದ್ರೆ, ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ ಪಂಡಿತಾ. ನೋಡಿ, ನಿಜವಾಗ್ಲೂ ಪಂಡಿತರು ಅಂತ, ಜ್ಞಾನಿಗಳು ಅಂತ ಏನಿದ್ದಾಳೆ, ತಿಳಿದವರು, ಜ್ಞಾನಿಗಳು, ಪಂಡಿತರು, ಯಾರನ್ನು ಕರಿತೇವೆ ಗೊತ್ತುಂಟ? ಸರ್ಟಿಫಿಕೇಟ್ ಇಟ್ಕೊಂಡವರಲ್ಲ. ಪಂಡಿತರು, ಜ್ಞಾನಿಗಳು, ವಿದ್ವಾಂಸರು ಅಂತ ಬರ್ಕೊಂಡವರಲ್ಲ. ಮತ್ತೆ ಗತಾಸೂನ್ ಅಗತಾಸೂನ್ಶ್ಚ ನಾನು ಶೋಭಂತಿ. ಯಾರು ಇದ್ದವರ ಬಗ್ಗೆ ಹೇಗೇನೋ ಅಂದ್ರೆ, ಅಗತಾಸೂ, ಅಸು ಅಂದ್ರೆ ಪ್ರಾಣ, ಅಗತ ಅಸು ಅಂದ್ರೆ ಪ್ರಾಣ ಹೋಗದವರು, ಇದ್ದವರ ಬಗ್ಗೆ ಹೇಗೆವೋ ಹಾಗೆ ಗತಾಸೂನ್ ಅಂದ್ರೆ ಸತ್ತವರ ಬಗ್ಗೆ, ಸಾಯಲಿಕ್ಕೆ ಇರುವವರ ಬಗ್ಗೆ ನ ಶೋಚಂತಿ, ಯಾವತ್ತೂ ಕೂಡ ಅಳುವುದಿಲ್ಲ. ಇದ್ದವರ ಬಗ್ಗೆ ಹೇಗೇನೋ ಹಾಗೆ ಸತ್ತವರ ಬಗ್ಗೆ ಅಥವಾ ಸಾಯಲಿಕ್ಕೆ ಹೊರಟವರ ಬಗ್ಗೆ ಅಳುವುದಿಲ್ಲ. ಒಂದು ಯಾಕೆ ಅಳುವುದಿಲ್ಲ ಅಂತ ಹೇಳಿದ್ರೆ ನೋಡಿ, ಯಾವತ್ತೂ ಕೂಡ ಯಾರು ಇದ್ದು ಕೂಡ ಭೂಮಿಗೆ ಭಾರ ಅನ್ನಕ್ಕೆ ದಂಡ ಆಗಿದ್ದಾರೋ ಅವ್ರ ಬಗ್ಗೆ ಯಾರಾದರೂ ಸಾಯಲಿಕ್ಕೆ ಹೊರಟಾಗ ಅಳ್ತಾರೇನು? ಯಾಕಂದ್ರೆ ಅಯ್ಯೋ ಭೂಮಿ ಭಾರ ಕಮ್ಮಿ ಆಯಿತು ಅಂತೇಳಿ ಸುಮ್ಮನೆ ಹೇಳ್ತಾರಲ್ಲ, ಈ ದುರ್ಯೋಧನಾದಿಗಳ ಅಂಥವು ಇವರು. ಇದ್ದು ಸತ್ತವ್ರು ಇವರು, ಇದ್ದು ಪ್ರಯೋಜನ ಇಲ್ಲದೆ ಇರುವಂಥವ್ರು. ಅದರಿಂದಾಗಿ ಇವರು ಇದ್ದಾಗಲೇ ಏನು ಪ್ರಯೋಜನ ಇಲ್ಲ, ಇನ್ನು ಸತ್ತ ಮೇಲೇನು ಯಾಕೆ ಅಳಬೇಕಾಗಿದೆ? ಜಗತ್ತಿಗೆ ಏನು ಲಾಸ್ ಆಗತ್ತೆ? ಏನು ನಷ್ಟ ಇಲ್ಲ, ಅದಕ್ಕಾಗಿ ಅಳಬೇಕಾಗಿಲ್ಲ. ಇನ್ನೊಂದರ್ಥದಲ್ಲಿ ಹೇಳುವುದಾದರೆ, ಗತಾಸೂನ್ ಅಗತಾಸೂಂಶ್ಚ ನಾನು ಶೋಚಂತಿ. ನೋಡು, ಇದ್ದವರ ಬಗ್ಗೆ ಹಾಗೆ ಸಾಯಲಿಕ್ಕೆ ಹೊರಟವರ ಬಗ್ಗೆಯೂ ಕೂಡ ಯಾವತ್ತೂ ಜ್ಞಾನಿಗಳಾದವರು ಅಳುವುದಿಲ್ಲ. ಜ್ಞಾನಿಗಳು ಅಂತ ಯಾಕೆ ಹೇಳಿದ್ದು ಗೊತ್ತುಂಟ? ಜ್ಞಾನಿಗಳಲ್ಲಿ ಜ್ಞಾನ ಇರ್ತದೆ. ಏನು ಜ್ಞಾನ ಇರ್ತದೆ ಅವರಲ್ಲಿ? ನಮ್ಮಲ್ಲಿ ಇಲ್ಲದೆ ಇರುವಂಥದ್ದು ಅವರಲ್ಲಿ ಏನಿದೆಯಪ್ಪ ಜ್ಞಾನ? ಅವ್ರು ಯಾಕಪ್ಪ ಅಳುವುದಿಲ್ಲ? ಯಾಕಂದ್ರೆ ಯಾರೇ ಆಗಲಿ ಅಲ್ಲಿ ಇದ್ದವರು ಸಾಯುವವರು ಇಬ್ರು ಒಂದೇ ಆಗ್ಬಿಡ್ತಾರ. ಯಾಕಂದ್ರೆ ಯಾರಾದರೂ ಇದ್ದವರನ್ನ ಕಂಡಾಗ ಖುಷಿ ಪಡ್ತಾರೆ, ಸಾಯ್ಲಿಕ್ಕೆ ಹೊರಟವರನ್ನ ಆದಾಗ ದುಃಖ ಪಡದೇ ಇರ್ತೇವಾ? ದುಃಖ ಬಂದೇ ಬರ್ತದಲ್ವಾ? ಇವರಿಬ್ಬರನ್ನು ಯಾವ ರೀತಿ ಒಂದೇ ಕಾಣ್ಲಿಕ್ಕೆ ಸಾಧ್ಯ ಕೃಷ್ಣ? ಜ್ಞಾನಿಗಳಾದವ್ರಿಗೆ ಯಾವತ್ತಾದರೂ ಒಂದೇ ಕಾಣ್ಲಿಕ್ಕೆ ಸಾಧ್ಯವಾ? ಯಾಕಂದ್ರೆ ಇದ್ದವರು ಸಾಯ್ಲಿಕ್ಕೆ ಹೊರಟವರು ಒಂದೇ ರೀತಿಯ. ನೋಡಿ, ಒಬ್ಬ ವ್ಯಕ್ತಿ ಚೆನ್ನಾಗಿ ತಿರುಗಾಡ್ಕೊಂಡಿದ್ದ ಖುಷಿ ಪಡ್ತಾ ಇರ್ತೇವೆ ನಾವು. ಅದೇ ವ್ಯಕ್ತಿ ಆಸ್ಪತ್ರೆಗೆ ಸೇರಿದ, ಸೀರಿಯಸ್ ಆಯಿತು, ಆಗಲೂ ಪ್ರಾಣ ಹೋಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದಾಗ ನಾವು ದುಃಖ ಪಡ್ತೇವೋ ಇಲ್ವೋ? ಹಾಗಿರ್ಬೇಕಾದ್ರೆ ಅವರು ಖುಷಿಯಾಗಿದ್ದಾಗ ಯಾವ ರೀತಿಯೋ ಆ ರೀತಿ ಸಾಯ್ಲಿಕ್ಕೆ ಹೊರಟಾಗ್ಲೂ ಒಂದೇ ರೀತಿ ಇರ್ತಾರೆ ಅಂತ ಹಾಗೆ ಕೃಷ್ಣ ಹೇಳುದು. ಅಂದ್ರೆ ನೋಡು, ನಿನಗೆ ಅದಾಗದೇ ಅಂದ್ರೆ ಸಾಮಾನ್ಯ ಜನರಿಗೆ ಆಗದೇ ಇರಬಹುದು, ಆದರೆ ಜ್ಞಾನಿಗಳಾದರೆ ಯಾವತ್ತೂ ಈ ರೀತಿ ಅವರು ದುಃಖ ಪಡೋಲ್ಲ, ಶೋಕ ಪಡೋಲ್ಲ. ಯಾಕೆ ಶೋಕ ಪಡೋಲ್ಲ? ಅದಕ್ಕೆ ಮುಂದಿನ ಶ್ಲೋಕವನ್ನು ಹೇಳ್ತಾನೆ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ
ಸರ್ವೇ ವಯಮತಃ ಪರಂ. ಯಾಕೆ ಜ್ಞಾನಿಗಳಾದವರು ಇದ್ದವರ ಬಗ್ಗೆ ಹಾಗೇನೋ ಹಾಗೆ ಸಾಯ್ಲಿಕ್ಕೆ ಹೊರಟವರ ಬಗ್ಗೆಯೂ ಕೂಡ ಶೋಕ ಪಡುವುದಿಲ್ಲ, ಡಿಪ್ರೆಸ್ ಆಗುವುದಿಲ್ಲ. ಯಾಕೋಸ್ಕರ ಅಂದರೆ ಅದಕ್ಕೆ ಕಾರಣವನ್ನು ಹೇಳ್ತಾರೆ, ಅವರು ತಿಳಿದಿರುವ ಜ್ಞಾನ. ಅಂದರೆ ಇದರಿಂದ ಕೃಷ್ಣ ಏನು ಹೇಳ್ತಾ ಇದ್ದಾನೆ ಅಂದರೆ, ನೋಡಿ ಈ ಶೋಕ ಅಂತ ಹೇಳುವುದೇನಿದೆ, ಶೋಕ ಅಂತ ನಮಗೆ ಯಾಕೆ ಬರ್ತಾ ಇದೆ, ಈ ಡಿಪ್ರೆಷನ್ ಖಿನ್ನತೆ ಅಂತ ಯಾಕೆ ಬರ್ತಾ ಇದೆ ಅಂದರೆ ಜ್ಞಾನದ ಅಭಾವದಿಂದ. ತಿಳುವಳಿಕೆ ಇಲ್ಲ, ಜ್ಞಾನ ಇಲ್ಲ. ಅದಕ್ಕಾಗಿ ಸುಮ್ಮನೆ ಎಲ್ಲ ನಾವು ಅಳ್ತಾ ಕೂತಿದ್ದೇವೆ. ಗೊತ್ತಿಲ್ಲ, ವಿಷಯ ಗೊತ್ತಿಲ್ಲ ನಮಗೆ ಸರಿಯಾಗಿ. ಗೊತ್ತಾಗಬೇಕು, ಜ್ಞಾನ ಬರಬೇಕು ನಮಗೆ. ಜ್ಞಾನ ಬಂದಾಗ ಮಾತ್ರ ನಾವು ಉದ್ಧಾರ ಆಗ್ತೇವೆ, ಶೋಕದಿಂದ ದೂರ ಆಗ್ತೇವೆ. ನೋಡಿ, ಈ ಕಾರಣದಿಂದಲೇ ಸಂಜಯ ಹಿಂದೆ ಒಂದು ಧೃತರಾಷ್ಟ್ರನನ್ನು ಸಂಬೋಧನೆ ಮಾಡಿದ್ದ 10ನೇ ಶ್ಲೋಕದಲ್ಲಿ. ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಅಂತ. ಭಾರತ ಅಂತ ಯಾಕೆ ಹೇಳಿದ್ದ ಅಂದರೆ ಒಂದು ಭರತ ವಂಶದಲ್ಲಿ ಬಂದವನೇ ಅಂತ. ಇನ್ನೊಂದು ಅರ್ಥ ಏನೇ, ಧೃತರಾಷ್ಟ್ರ ನಿನಗೆ ಯಾಕೆ ಇವಾಗ ಇದೇನು ಹೇಳ್ತಾ ಇದ್ದೇನೆ ಅಂದರೆ, ಮುಂದೆ ನೋಡು ಕೃಷ್ಣ ಉಪದೇಶ ಕೊಡ್ತಾನೆ, ಅದು ನಿನಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಭಾ ಅಂದರೆ ಜ್ಞಾನ, ಜ್ಞಾನದಲ್ಲಿ ರಥ ಆಸಕ್ತನಾದವ ನೀನು. ನಿನಗೆ ಈ ರೀತಿ ಕೇಳುವುದು ಅಂದರೆ ತುಂಬ ಇಷ್ಟ, ಅದಕ್ಕಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ದ. ನೋಡಿ, ಅದೇ ಜ್ಞಾನ ಅನ್ನೋದು ಮುಖ್ಯವಾಗಬೇಕು, ಜ್ಞಾನದಲ್ಲಿ ಆಸಕ್ತಿ ಬೇಕು. ಹೌದಾ? ಹಾಗಿದ್ರೆ ಜ್ಞಾನ ಇದ್ರೆ ಅಳುವುದಿಲ್ವಾ? ಇಲ್ಲ. ಯಾಕೆ ಅಂದರೆ ಅದಕ್ಕೆ ಕೃಷ್ಣ ಹೇಳ್ತಾನೆ, ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪಾಹ ನಚೇವನ ಭವಿಷ್ಯಾಮಹ ಸರ್ವೇ ವಯಪತಃ ಪರಂ. ಕೃಷ್ಣ ನೋಡು ಅರ್ಜುನ, ಯಾರು ಸಾಯ್ಲಿಕ್ಕೆ ಹೊರಟಿದ್ದಾರೆ ಅವ್ರ ಬಗ್ಗೆ ನೀನು ಅಳ್ತಾ ಇದ್ಯಾ ಅಂತ ತಿಳ್ಕೊ. ಯಾಕೆ ಅಳ್ತಾ ಇದ್ಯಾ? ಅಳ್ತಾ ಇರ್ಲಿಕ್ಕೆ ಕಾರಣ ಏನು ಹೇಳು? ನಾಳೆ ಅವ್ರು ಇಲ್ಲ ಅಂತ ಆಗ್ತಾರೆ ಅಂತನಾ? ಸತ್ತೋದ್ರು ಅಂತ ಹೇಳಿದ್ರೆ ಆಮೇಲೆ ಆ ವ್ಯಕ್ತಿ ಇಲ್ಲ, ಅವರು ಹೊರಟು ಹೋಗ್ಬಿಟ್ರು, ನಾಶ ಆಗಿಬಿಟ್ರು ಅಂತನಾ? ಖಂಡಿತ ಇಲ್ಲ, ಆ ರೀತಿ ಆಗುವುದಿಲ್ಲ. ನೋಡು, ಯಾವನೇ ಒಬ್ಬ ಜೀವನು ಕೂಡ ಇಲ್ಲ ಅಂತ ಆಗುವುದಿಲ್ಲ ಅಂತ ಹೇಳ್ತಾನೆ. ನತ್ವೇವಾಹಂ ಜಾತುನಾಸಂ ನತ್ವಂ ನೇಮೇ ಜನಾಧಿಪ. ಹೇಗೆ ನಾಶ ಆಗುವುದಿಲ್ಲ ಅಂದರೆ ನನ್ನ ಹಾಗೆ ಅಂತ. ಅದಕ್ಕೆ ಅಹಂ, ನಿನಗೆ ಗೊತ್ತಿದೆಯಲ್ವಾ ಅರ್ಜುನ, ನಿನಗೆ ಗೊತ್ತಿದೆ ನಾನು ಯಾವತ್ತೂ ನಾಶ ಆಗದವನು, ಸಾಯದವನು. ಕೃಷ್ಣನಿಗೆ ಯಾವತ್ತೂ ಸಾವು ಅಂತಿಲ್ಲ. ಹಾಗೇನೆ, ನನ್ನ ಹಾಗೇನೆ. ಅಂದರೆ ಇದನ್ನು ಅರ್ಜುನನು ಒಪ್ಕೊಂಡಿದ್ದಾನೆ, ನಾವು ಕೂಡ ಈ ವಿಷಯವನ್ನು ಒಪ್ಕೊಂಡಿದ್ದೇವೆ. ಅದಕ್ಕೆ ಅವನ ದೇವರು ಅಂತ ಹೇಳುವುದು. ದೇವರು ಒಂದಿನ ಸಾಯ್ತಾನೆ ಅಂದರೆ ಅವನು ದೇವರು ಯಾಕೆ ಆಗ್ತಾನೆ? ಅವನು ಕೂಡ ನಮ್ಮ ಹಾಗೆ ಆಗಿಬಿಟ್ಟ, ಜೀವನೇ ಆಗಿಬಿಟ್ಟ. ಅದಕ್ಕೆ ನಾವು ದೇವರು ಅಂತ ಹೇಳಿದ್ರೆ ಸಾಮಾನ್ಯ ಏನು ತಿಳ್ಕೊಂಡಿದ್ದೇವೆ ಅಂದರೆ, ಯಾರಿಗೆ ಹುಟ್ಟು ಸಾವುಗಳೆಲ್ಲ ಇಲ್ವೋ ಅವನು ದೇವರು ಅಂತ. ಕೃಷ್ಣ ಏನು ಹೇಳ್ತಾನೆ ಅಂದರೆ, ನನ್ನ ಬಗ್ಗೆ ನೀನು ಯಾವ ರೀತಿ ಸಾವಿಲ್ಲದವನು ಅಂತ ತಿಳ್ಕೊಂಡಿದೆಯೋ, ನಿನ್ನ ಬಗ್ಗೆಯೂ ನೀನು ಹಾಗೆ ತಿಳ್ಕೋ, ನಿನಗೆ ಸಾವಿಲ್ಲ. ಅಂದರೆ ನಿನಗೆ ಅಂದರೆ ನಮಗೆ ಜೀವ, ಜೀವನಿಗೆ ಸಾವಿಲ್ಲ. ನ ಇಮೇ ಜನಾಧಿಪಾಹ. ಈ ಎಲ್ಲ ರಾಜರುಗಳು ಇಲ್ಲಿ ಸೇರಿದ್ದಾರಲ್ವಾ, ನಿನ್ನ ಕಡೆಯವರಿರ್ಬೋದು, ಪಾಂಡವರ ಕಡೆ ಇರ್ಬೋದು, ಕೌರವರ ಕಡೆ ಇರ್ಬೋದು, ಯಾರು ಬೇಕಾದ್ರಾಗಲಿ, ಎಲ್ಲ ರಾಜರಿಗಾಗಲಿ ಸೈನಿಕರಾಗಲಿ ಇಲ್ಲಿರುವವರು ಯಾರಿಗೂ ಕೂಡ ನಿಜವಾಗಿ ಸಾವಿಲ್ಲ. ಯಾಕಂದ್ರೆ ನಾಳೆ ಇಲ್ಲ ಅಂತ ಆಗೋಲ್ಲ, ಇವ್ರು ಯಾರು ಇಲ್ಲ ಅಂತ ಆಗೋಲ್ಲ, ಇದ್ದೇ ಇರ್ತಾರೆ. ಸತ್ತ ಮೇಲೂ ಇವರು ಇದ್ದೇ ಇರ್ತಾರೆ. ಹಿಂದೆಯೂ ಕೂಡ ಇದ್ರು. ನಾಸಂ ಅಂದ್ರೆ ಹಿಂದೆ ಇರಲಿಲ್ಲ ಅಂತಲ್ಲ, ಹಿಂದೆ ಇವರೆಲ್ಲ ಇದ್ದೇ ಇದ್ರು, ಇವರೆಲ್ಲ ಹಿಂದೆ ಇದ್ರು. ನೀನು ಹಿಂದೆ ಇದ್ದೆ, ನಾನು ಹಿಂದೆ ಇದ್ದೆ, ಹುಟ್ಟುವುದಕ್ಕಿಂತ ಮುಂಚೆಯೂ ಇದ್ವು. ಇದು ಹೇಗ್ರಿ ನಂಬೋದು ನಾವು? ಯಾಕಂದ್ರೆ ಹಿಂದೆ ಇದ್ವು ಅಂತ ಬಾಯಲ್ಲಿ ಹೇಳಿದ್ರೆ ನಡೆದು ಬಿಡ್ತದ? ನಮಗೊಂಚೂರಾದ್ರೂ ಅನುಭವಕ್ಕೆ ಬರಬೇಕಲ್ವಾ? ನಾವು ಯೋಚನೆ ಮಾಡ್ತಾ ಇಲ್ಲ ಅಷ್ಟೇ. ಅಂದರೆ ನೋಡಿ, ಯೋಚನೆ ಮಾಡಿದರೆ ಇದೇ ನನ್ನ ಮೊದಲ ಜನ್ಮ ಅಲ್ಲ, ಇದೇ ನಾನು ಮೊದಲು ಹುಟ್ಟಿದ್ದಲ್ಲ, ಇದಕ್ಕಿಂತ ಹಿಂದೆಯೂ ನಾನು ಹುಟ್ಟಿದ್ದೆ ಅಂತ ಗೊತ್ತಾಗುತ್ತೆ. ಈಗಂತೂ ಕೂಡ ಬಹಳ ಸ್ಪಷ್ಟ, ನಾವು ಪುನರ್ಜನ್ಮದ ಕಥೆ ಎಷ್ಟು ಕೇಳ್ತಾ ಇದ್ದೇವೆ. ನಾನು ಹಿಂದಿನ ಜನ್ಮದಲ್ಲಿ ಹೀಗಾಗಿದ್ದೆ ಹಾಗಾಗಿದ್ದೆ ಅಂತ. ಎಲ್ಲಿವರೆಗೆ ಅಂದರೆ, ಮೊನ್ನೆ ಯಾವುದರಲ್ಲ ಓದಿದ್ದು, ಒಬ್ಬ ಹುಡುಗನಿಗೆ ಹುಟ್ಟುವಾಗಲೇ ತಲೆಯಲ್ಲಿ ಒಂದು ಈ ಕತ್ತಿಯಲ್ಲಿ ಹೊಡೆದಂತಹ ಚಿಹ್ನೆ ಹುಟ್ಟಿದಾಗಲೇ ಇದ್ದದ್ದು. ದೊಡ್ಡದಾಗ್ತಾ ಬಂದಾಗ ಆ ಮಗುವಿಗೆ ಬುದ್ಧಿ ತಿಳಿದಾಗ ಮಗು ಹೇಳ್ತದಂತೆ, ನನಗೆ ಹಿಂದಿನ ಜನ್ಮದಲ್ಲಿ ಕೊಲೆ ಮಾಡಿದ್ರು ಅಂತ. ತಲೆಗೆ ಹೊಡೆದು ಕೊಲೆ ಮಾಡಿದ್ರು, ನನಗೆ ಇಂಥಲ್ಲಿ ಕೊಲೆ ಮಾಡಿದ್ರು, ಇಂಥ ಒಂದು ಆಯುಧದಿಂದ ಹೊಡೆದು ಕೊಲೆ ಮಾಡಿದ್ರು ಎಲ್ಲ ಹೇಳ್ತದಂತೆ. ನೋಡಿ ಆ ಮಗು. ಇವರು ಅದು ಹೇಳಿದ ಜಾಗದಲ್ಲಿ ಹೋಗಿ ನೋಡಿದರೆ ಇದು ಬೇರೆ ಪಾಶ್ಚಾತ್ಯ ದೇಶಗಳಲ್ಲಿ ನಡೆದದ್ದು. ಅಲ್ಲಿ ಎಲ್ಲಿ ಅದನ್ನು ಹೂತಿದ್ದಾರೆ ಅದನ್ನು ತೆಗೆದು ನೋಡಿದರೆ ಹಾಗೆ ಆ ಹೆಣದಲ್ಲಿ ಆ ಜಾಗದಲ್ಲೇ ಹೊಡೆದಿದೆಯಂತೆ, ಕತ್ತಿಯಲ್ಲಿ ಹೊಡೆದ ಗುರುತಿದೆಯಂತೆ.
ಅಂದ್ರೆ ನೋಡಿ, ಹಿಂದಿನ ಜನ್ಮ ಅಂತ ಒಂದು ಇಲ್ಲದೆ ಇದ್ರೆ ಆ ಮಗುವಿಗೆ ಹೇಗೆ ಗೊತ್ತಾಗತ್ತೆ? ಹಿಂದಿನ ಜನ್ಮದಲ್ಲಿ ಇದಿತ್ತಲ್ವಾ? ಎಲ್ಲವರೆಗಂದ್ರೆ ನಾವು ಇವತ್ತು ಬಾಯಲ್ಲಿ ಹೇಳ್ತೇವೆ. ಏನು ಅಂತ ಹೇಳಿದ್ರೆ, ಒಂದು ಮಗು ಚೆನ್ನಾಗಿ ಒಂದು 3-4 ವರ್ಷಕ್ಕೆ ಸುಶ್ರಾವ್ಯವಾಗಿ ಹಾಡು ಹೇಳ್ತದೆ ಅಂತ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿ ಹಾಡು ಹೇಳ್ತದೆ. ಅವಾಗ ನಾವೇನು ಹೇಳ್ತೇವೆ? ಇದು ಈ ಜನ್ಮದ್ದಲ್ಲ ಅಂತ ಹೇಳ್ತೇವೆ. ನಾವೇ ಹೇಳ್ತೇವೆ ಇದು ಈ ಜನ್ಮದಲ್ಲ, ಇದೆಲ್ಲ ಹಿಂದಿನ ಜನ್ಮದ್ದು ಸಂಸ್ಕಾರ ಅಂತ. ಅಂದ್ರೆ ಹಿಂದಿನ ಜನ್ಮದಿಂದ ನಾವು ಒಪ್ಕೊಳ್ತೇವಲ್ವ? ಹಿಂದಿನ ಜನ್ಮ ಒಂದಿದೆ, ಅದಿದೆ ಅಂದ್ರೆ ಅದೇ ಹಿಂದಿನ ಜನ್ಮನೂ ಇದೆಯಲ್ವಾ? ಈ ರೀತಿ ಇದನ್ನ ಕೃಷ್ಣ ಹೇಳುದು. ನೋಡು, ನೀನು ಸ್ವಲ್ಪ ಯೋಚನೆ ಮಾಡು. ಯಾರು ಸ್ವಲ್ಪ ಯೋಚನೆ ಮಾಡಿದ್ರೆ ಗೊತ್ತಾಗತ್ತೆ, ಹಿಂದೆಯೂ ಕೂಡ ನಾವಿದ್ದು, ಈಗಲೇ ಬರುವುದಲ್ಲ. ಅಷ್ಟು ಮಾತ್ರ, ನಚೈವನ ಭವಿಷ್ಯಾಮಹ ಸರ್ವೇ ವಯಮತಃ ಪರಂ. ಈ ಜನ್ಮವೇ ಕಡೆಯೂ ಅಲ್ಲ, ಇದಾದ ಕೂಡಲೇ ಇನ್ನಿಲ್ಲ ಅಂತನೂ ಅಲ್ಲ. ಮುಂದೆಯೂ ಕೂಡ ನಾನು ಇರ್ತೇವೆ, ನಾನು ಇರ್ತೇನೆ, ನೀನು ಇರ್ತೀಯಾ, ಇವರೆಲ್ಲರೂ ಕೂಡ ಇರ್ತಾರೆ. ಇಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇರ್ತಾರೆ. ಯಾರು ನಾಳೆ ಇಲ್ಲ ಅಂತ ಆಗುವುದಿಲ್ಲ. ಅಂದ್ರೆ ಏನು ಅಂದ್ರೆ, ಜೀವನ ಅಸ್ತಿತ್ವ, ಜೀವ ಅಂತ ನಾವು ನಮ್ಮನ್ನ ಕರೆಯುವಂತಹದ್ದು ಶಾಸ್ತ್ರಗಳು ಜೀವ ಅಂತ. ಕೃಷ್ಣ ದೇವರು, ನಾವು ಜೀವ. ಯಾಕೆ ನಮ್ಮನ್ನು ಜೀವ ಅಂತ ಕರೀತಾರೆ ಅಂದ್ರೆ, ಉಪಜೀವಕತ್ವಂ ಜೀವತ್ವಂ. ನಾವು ಯಾವತ್ತು ಇನ್ನೊಬ್ಬರನ್ನು ಉಪಜೀವಿಸಿ ನಂಬಿಕೊಂಡು ಬದುಕುತ್ತಾ ಇರುವುದು. ಮುಖ್ಯವಾಗಿ ದೇವರಿಲ್ಲ ಅಂದ್ರೆ ನಮ್ಮ ಅಸ್ತಿತ್ವವೇ ಇಲ್ಲ. ನಮಗೆ ಪ್ರತಿಯೊಂದು ನಂಬಿಕೊಂಡು ಬದುಕುತ್ತಾ ಇರುವ, ಅದಕ್ಕೆ ನಾವು ಜೀವರು. ದೇವರು ಯಾರನ್ನೂ ನಂಬದೆ ಬದುಕುತ್ತಾ ಇರುವಂಥವನು, ಅವನಿಗೆ ಯಾರ ಅವಶ್ಯಕತೆ ಇಲ್ಲ, ಸ್ವತಂತ್ರವಾಗಿರುವವನು. ನಾವು ಅಸ್ವತಂತ್ರವಾಗಿರುವಂಥವ್ರು. ನೋಡಿ, ಆ ಕಾರಣದಿಂದಲೇ ಕೃಷ್ಣ ಹೇಳ್ತಾನೆ, ನೀನು ನಾನು ಎಲ್ಲರೂ ಕೂಡ ನಾಳೆಯೂ ಕೂಡ ಇರ್ತೇವೆ. ಅಂದ್ರೆ ಇದರಿಂದ ಏನು ಹೇಳಿದಾಗಾಯ್ತು ಅಂದ್ರೆ, ಜೀವನಿತ್ಯ ಅಂದ್ರೆ ನಾನು, ನೀವು, ಈ ಪ್ರಪಂಚದಲ್ಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನಿತ್ಯನಾಗಿರುವ. ಹಾಗಿದ್ರೆ ಸಾಯುವುದೇನು ಅಂದ್ರೆ, ಸಾಯುವುದು ದೇಹ ಮಾತ್ರ. ಈ ದೇಹವನ್ನು ಬಿಡ್ತೇವಷ್ಟೇ, ಇನ್ನೊಂದು ದೇಹ ಪಡಿತೇವಷ್ಟೇ. ಈ ದೇಹವನ್ನು ಬಿಡ್ತೇವೆ, ಇನ್ನೊಂದು ದೇಹವನ್ನು ಪಡಿತೇವೆ, ಹೊರತು ಜೀವ ಇಲ್ಲ ಅಂತ ಆಗೋಲ್ಲ. ನೋಡಿ, ಜೀವ ಇಲ್ಲ ಅಂತ ಈ ದೇಹ ಈ ಸತ್ತೋದು ಅಂತ ತಿಳ್ಕೊಳ್ಳಿ. ಸತ್ತೋದು ಅಂದ್ರೆ ಮುಗ್ದೇ ಹೋಯ್ತು, ಆಮೇಲೆ ಇಲ್ವೇ ಇಲ್ಲ, ಆ ವ್ಯಕ್ತಿ ಇಲ್ವೇ ಇಲ್ಲ ಅಂತ ತಿಳ್ಕೊಳ್ಳಿ. ಇಲ್ವೇ ಇಲ್ಲ, ಮುಗೀತವು, ದೇರ್ ಇಸ್ ನೋ ಎಕ್ಸಿಸ್ಟೆನ್ಸ್. ಈ ರೀತಿ ಹೇಳಿದ ಪಕ್ಷದಲ್ಲಿ ನಾವು ಸತ್ತಾಗ ಹೋಗಿ ಅವ್ರು ಹೊರಟೋದ್ರು ಅಂತ ಹೇಳ್ತೇವೆ. ನಾವೇನು ಹೇಳ್ತೇವೆ? ಅವರು ಹೋದ್ರು, ಅವರು ಸತ್ತು ಹೋದ್ರು. ಅವರು ಎಲ್ರಿ ಸತ್ತೋದ್ರು? ಇಲ್ಲೇ ಇದ್ದಾರಲ್ವಾ, ಹೆಣ ಇಲ್ಲ ಇದೆಯಲ್ವಾ? ಅವರಲ್ಲ, ಬೇರೆ, ಅವರು ಹೊರಟು ಹೋದ್ರು, ಇನ್ನೂ ಇದ್ದಾರೆ ಅಂತಾನೆ ನಾವು ಹೇಳುವಂಥದ್ದು. ಅಥವಾ ನೋಡಿ, ಎಂಥ ನಾಸ್ತಿಕರಾದರೂ ಕೂಡ ಇವತ್ತು ನಾವು ನೋಡ್ತೇವೆ, ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ 3 ನಿಮಿಷಗಳ ಕಾಲ ಮೌನವನ್ನು ಆಚರಿಸೋಣ ಅಂತ. ಅಲ್ಲ, ಶಾಂತಿ ದೊರಕಲಿಕ್ಕೆ ಇದ್ದಾರೆ ಅವರು? ಅಲ್ಲ, ಇದ್ರೆ ತಾನೇ ನೀವು ಶಾಂತಿ ಕೋರುವುದು ಅವರಿಗೆ. ಅಂದ್ರೆ ಅವ್ರು ಇನ್ನೂ ಇದ್ದಾರೆ ಅಂತ ನಾವು ಒಪ್ಪಿಕೊಂಡು ಅವ್ರಿಗೆ ಶಾಂತಿ ಕೋರುವುದು ತಾನೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂದ್ರೆ ಅವ್ರು ಇನ್ನೂ ಇದ್ದಾರೆ, ನಮಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ಇದನ್ನ ನಾವು ಒಪ್ಕೊಳ್ತೇವೆ. ಮುಂದೆಯೂ ಕೂಡ ಜೀವ ಇದ್ದಾನೆ. ಇಲ್ಲದೇ ಇದ್ರೆ ಇಲ್ಲಿ ಪಿಂಡ ಪ್ರದಾನಾದಿಗಳೆಲ್ಲ ಮಾಡುವುದೆಲ್ಲ ವ್ಯರ್ಥ. ಅದಕ್ಕಾಗಿ ಕೃಷ್ಣ ಹೇಳ್ತಾನೆ, ನೋಡು, ಜೀವ ಆತ್ಮ ಇದ್ದೇ ಇದ್ದಾನೆ, ಹಿಂದೆಯೂ ಇದ್ದಾನೆ, ಇವತ್ತು ಇದ್ದಾನೆ, ಮುಂದೆಯೂ ಕೂಡ ಇದ್ದೇ ಇರ್ತಾನೆ. ಅಂದ್ರೆ ಜೀವ ನಿತ್ಯ, ಯಾವತ್ತೂ ಇಲ್ಲ, ದೇವರ ಹಾಗೇನೆ ನಿತ್ಯ. ನೋಡು, ಅದಕ್ಕೆ ತನ್ನ ಉದಾಹರಣೆಯನ್ನು ಕೊಟ್ಟದ್ದು ದೇವರು. ನಾನು ಯಾವ ರೀತಿ ನಿತ್ಯನಾಗಿದ್ದೇನೆ ಅಂದ್ರೆ, ಭೂತಕಾಲದಲ್ಲಿ, ಭವಿಷ್ಯತ್ ಕಾಲದಲ್ಲಿ, ವರ್ತಮಾನ ಕಾಲದಲ್ಲಿ, ಯಾವುದೇ ಕಾಲದಲ್ಲೂ ನಾನು ನಾಶ ಆಗುವುದಿಲ್ವೋ ಅದೇ ರೀತಿ ನೀನು ಕೂಡ ನಾಶ ಆಗುವುದಿಲ್ಲ. ಭೀಷ್ಮ, ದ್ರೋಣ ಇವ್ರು ಯಾರು ನಾಶ ಆಗುವುದಿಲ್ಲ. ಇನ್ಯಾಕೆ ಅಳ್ತೀಯಪ್ಪ? ಇವರಾರು ನಾಶ ಆಗುವುದಿಲ್ಲ, ಇದ್ದೇ ಇರ್ತಾರೆ ಇವ್ರು, ಇನ್ನು ಅಳುದು ಯಾಕೆ? ಇದರೊಟ್ಟಿಗೆ ಇನ್ನೂ ಒಂದು ಒಳ್ಳೆಯ ಸಂದೇಶವನ್ನ ಕೃಷ್ಣ ನಮಗೆ ಕೊಟ್ಟ. ಏನು ಅಂತ ಹೇಳಿದ್ರೆ, ನಾನು, ನೀನು ಹಾಗೂ ಎಲ್ಲಾ ರಾಜರುಗಳು ಕೂಡ ಹಿಂದೆ ಇರಲಿಲ್ಲ ಅಂತಲ್ಲ, ಮುಂದೆ ಇರುವುದಿಲ್ಲ ಅಂತಲ್ಲ, ಮುಂದೆಯೂ ಕೂಡ ನಾವಿದ್ದೇ ಇರ್ತೇವೆ. ಅಂದ್ರೆ ಕೆಲವರು ಮನಸ್ಸಿನಲ್ಲಿ ಏನಾದ್ರೂ ಒಂಚೂರು ಕೂತಿದ್ರೆ ಎಲ್ಲಾದ್ರೂ ಒಳಗೆ, ಏನಂದ್ರೆ ನಾವು ಹಿಂದೆ ದೇವರಾಗಿದ್ವಾ ಅಂತ ಈ ರೀತಿ ಕೂತಿದ್ರೆ, ಅಥವಾ ನಾಳೆ ನಾವು ದೇವರಾಗ್ಲಿಕ್ಕೆ ಸಾಧ್ಯ ಉಂಟಾ? ನಾಳೆ ನಾವು ದೇವರಾಗ್ಬಿಟ್ರೆ ನಾವು ಕೃಷ್ಣ ಆಗ್ಲಿಕ್ಕಾಗತ್ತಾ? ನಾವು ಕೃಷ್ಣ ಆಗ್ಬಿಟ್ರೆ, ಈ ರೀತಿ ಯಾರಾದ್ರೂ ಮನಸ್ಸಿನಲ್ಲಿ ಕೂತಿದ್ರೆ ಕೃಷ್ಣ ಅದನ್ನ ಸ್ಪಷ್ಟವಾಗಿ ನಿರಾಕರಣೆ ಮಾಡ್ತಾ ಇದ್ದಾನೆ. ಇಂಥದ್ದೆಲ್ಲ ಭ್ರಮೆಗಳನ್ನು ಬಿಟ್ಟುಬಿಡಿ ಅಂತ. ಯಾಕಂದ್ರೆ ಯಾವತ್ತಿಂದ ಯಾವತ್ತಿಗೂ ನೀವು ಜೀವನೇ, ಯಾವತ್ತಿಂದ ಯಾವತ್ತಿಗೂ ನಾ ದೇವರೇ. ಅದಕ್ಕೆ ಹೇಳಿದ್ದು, ನೀನು ಹಿಂದೆಯೂ ಇದ್ದೀ ಜೀವನಾಗಿಯೇ, ಇವತ್ತು ಇದ್ದೀ ಜೀವನಾಗಿಯೇ, ನಾಳೆಯೂ ಜೀವನಾಗೇ ಇರ್ತೀಯ ನೀನು. ನಾನು ದೇವರಾಗೇ ಇರ್ತೇನೆ, ನಾನು ದೇವರಾಗೇ ಇರ್ತೇನೆ, ನೀನು ಜೀವನಾಗೇ ಇರ್ತೀಯ.
ಈ ರೀತಿ ಹೇಳಿದಾಗ ಕೆಲವರಿಗೆ ಬೇಜಾರಾಗ್ಬೋದು. ಹಾಗಿದ್ರೆ ನಮಗೆ ದೇವರಾಗ್ಲಿಕ್ಕೆ ಆಗೋಲ್ವಾ? ನಾವು ಇದು ಜೀವರಾಗೇ ಇರುವುದಾ? ನೋಡಿ, ನಿಜವಾದ ನಾವು ದೇವರ ಭಕ್ತರಾಗಿದ್ದರೆ ಯಾವತ್ತಿಂದ ಯಾವತ್ತಿಗೂ ದೇವರಾಗ್ಲಿಕ್ಕೆ ಇಷ್ಟಪಡೋಲ್ಲ. ಒಬ್ಬ ಸೇವಕ ರಾಜನ ಬಳಿ ಇದ್ದಾನೆಂದು ತಿಳ್ಕೊಳ್ಳಿ. ರಾಜನ ಬಗ್ಗೆ ಅವನಿಗಷ್ಟು ಭಕ್ತಿ, ಅಷ್ಟು ಅವನಲ್ಲಿ ಪ್ರೀತಿ, ವಿಶ್ವಾಸ, ಗೌರವ ಎಲ್ಲ ಇದೆ ಅಂದರೆ ಯಾವತ್ತಾದರೂ ತಾನು ರಾಜ ಆಗಬೇಕು ಅಂತ ಬಯಸ್ತಾನೆ? ಯಾವತ್ತಿಂದ ಯಾವತ್ತಿಗೂ ಬಯಸಲ್ಲ. ಮತ್ತೆ ಆ ರಾಜನ ಅಡಿಯಾಳಾಗೇ ನಾನಿರಬೇಕು ಅಂತ ಇಚ್ಛಿಸ್ತಾನೆ. ಯಾಕಂದ್ರೆ ರಾಜ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾನೆ. ಆ ರಾಜನ ಅಡಿಯಾಳಾಗೇ ಇರಬೇಕು ಅಂತ ತಾನು ಇಚ್ಛಿಸ್ತಾನೆ, ಹೊರತು ತಾನು ರಾಜ ಆಗಬೇಕು ಅಂತ ಇಚ್ಛಿಸುವುದೇ ಇಲ್ಲ ಅವನು. ಎಲ್ಲಿವರೆಗೆ ಅಂದ್ರೆ ಆ ರಾಜನ ಮುಂದೆ ಕೂರುವುದೂ ಇಲ್ಲ, ನಿಂತುಕೊಂಡೇ ಇರ್ತಾನೆ. ಅದೇ ರೀತಿ ಪತ್ನಿ, ನಿಜವಾದ ಪತ್ನಿ, ಪತಿವ್ರತೆಯಾದ ಪತ್ನಿ ಯಾವತ್ತಾದರೂ ತಾನು ಗಂಡನ ಸ್ಥಾನದಲ್ಲಿ ಕೂರಬೇಕು ಅಂತ ಇಚ್ಛಿಸ್ತಾಳ? ಇಲ್ಲ, ನಾನು ಗಂಡನ ಅಡಿಯಲ್ಲೇ ಇರಬೇಕು ಅಂತ ಇಚ್ಛಿಸ್ತಾಳೆ ಪತಿವ್ರತೆಯಾದಂತಹ ಪತ್ನಿ. ನೀವು ನೋಡ್ಬೋದಲ್ವ, ಯಾವತ್ತು ನಾರಾಯಣನ ಪಾದಬುಡದಲ್ಲೇ ಲಕ್ಷ್ಮಿ ಇರ್ತಾಳೆ. ಯಾಕಂದ್ರೆ ಅದೇ ಖುಷಿ. ಆ ಗಂಡನ ರಕ್ಷಣೆಯಲ್ಲಿರುವುದೇ ಪತ್ನಿಗೆ ಖುಷಿ. ಯಾಕಂದ್ರೆ ಗಂಡ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರಲ್ವಾ, ತನಗೆ ಏನು ತಾಪತ್ರಯವೇ ಇಲ್ಲದೆ, ಏನು ನನಗೆ ತಲೆ ಬಿಸಿ ಇಲ್ಲ, ಅಷ್ಟು ಚೆನ್ನಾಗಿ ಗಂಡ ನೋಡ್ಕೊಳ್ತಾ ಇರ್ಬೇಕಾದ್ರೆ ಇನ್ಯಾಕೆ ಅವಳು ಬೇರೆ ಇಚ್ಛೆ ಪಡ್ತಾಳೆ? ಹಾಗೇನೆ ಯಾವುದೇ ಜೀವನು ಕೂಡ ಭಕ್ತನಾಗಿದ್ರೆ ಭಗವಂತನ ಅಧೀನವಾಗೇ ತಾನಿರಲಿಕ್ಕೆ ಖುಷಿ ಪಡ್ತಾನೆ ಹೊರತು ನಾನು ದೇವರಾಗಬೇಕು ಅಂತ ಯಾವತ್ತೂ ಖುಷಿ ಪಡುವುದಿಲ್ಲ. ಯಾಕಂದ್ರೆ ಅದು ಸಾಧ್ಯವೂ ಇಲ್ಲ. ಅದನ್ನೇ ಇಲ್ಲಿ ಕೃಷ್ಣ ಹೇಳಿದ್ದು. ನೀನು, ನಾನು, ಎಲ್ಲ ರಾಜರುಗಳು ಅಂತ ಹೇಳಿದ್ರೆ ಜೀವ. ಮತ್ತೆ ಇನ್ನೊಂದೇನೆಂದ್ರೆ ಎಲ್ಲ ಜೀವರು ಒಂದಾಗುವುದೂ ಇಲ್ಲ. ಜೀವರು ಬೇರೆ ಬೇರೆನೆ, ದೇವರು ಬೇರೆನೆ. ದೇವರು ಜೀವ ಆಗೋಲ್ಲ, ಜೀವ ದೇವರಾಗೋಲ್ಲ. ಇದನ್ನೆಲ್ಲ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ತಿಳಿಸಿದ. ಅದರಿಂದಾಗಿ ಭೀಷ್ಮದ್ರೋರು ಅಳುತ್ತಾರೆ ಅಂತ ನೀನು ದುಃಖ ಪಡಬೇಕಾಗಿಲ್ಲ. ಯಾಕಂದ್ರೆ ಅವರು ಒಂದೊಮ್ಮೆ ನಾಳೆ ಯುದ್ಧ ನಡೆದರು, ಯುದ್ಧದಲ್ಲಿ ಪ್ರಾಣ ಬಿಟ್ರು ಅಂತ ಹೇಳಿದ್ರು ಕೂಡ, ಸತ್ರು ಕೂಡ ಅವರು ನಾಳೆಯೂ ಇದ್ದೇ ಇರ್ತಾರೆ ಅನ್ನುವುದು ಒಂದು ಪರಿಹಾರ. ಅದಕ್ಕೆ ಅರ್ಜುನನ ಶೋಕ ಮುಗಿಲಿಲ್ಲ. ಅವನು ಹೇಳ್ತಾನೆ, ಹೌದು ಕೃಷ್ಣ, ಭೀಷ್ಮಾಚಾರ್ಯರಿದ್ದಾರೆ, ದ್ರೋಣಾಚಾರ್ಯರಿದ್ದಾರೆ, ನೀನು ಹೇಳ್ತೀಯ ನನ್ನ ಕಣ್ಣಿಗೆ ಕಾಣಿಸ್ತಾರಾ? ನನ್ನ ಕಣ್ಣಿಗೆ ಕಾಣಲ್ಲವಲ್ಲ ಅವರು. ಯಾಕಂದ್ರೆ ನಾನು ಯಾವ ಭೀಷ್ಮಾಚಾರ್ಯರು ಅಂತ ಒಂದು ದೇಹವನ್ನು ನೋಡ್ತಾ ಇದ್ನಲ್ವಾ, ಆ ದೇಹ ಇದೆಯಾ ನಾಳೆ? ಇಲ್ವಲ್ಲ. ನಾನು ಯಾವ ಭೀಷ್ಮಾಚಾರ್ಯರು ಅಂತ ಹೋಗಿ ಮುಟ್ಟುತ್ತಾ ಇದ್ದೆ, ನಮಸ್ಕಾರ ಮಾಡ್ತಾ ಇದ್ದೆ, ಮುಂದೆ ನನಗೆ ಎಲ್ಲಿದ್ದಾರೆ ಭೀಷ್ಮಾಚಾರ್ಯರು? ದ್ರೋಣಾಚಾರ್ಯರಲ್ಲ. ಯಾಕಂದ್ರೆ ಅವರ ಶರೀರ ಹೊರಟು ಹೋಗಿದೆಯಲ್ವಾ, ಅದಿಲ್ವಲ್ಲ. ಅದಕ್ಕೆ ನಾನು ಅಳ್ತಾ ಇದ್ದೇನೆ. ಸಾಯುವುದು ಅಂತ ಹೇಳಿದ್ರೆ ಈ ಶರೀರ ಹೋಗ್ತದ, ಅದಕ್ಕೆ ನಮಗೆ ಮುಂದೆ ನನಗಿಲ್ವಲ್ಲ ಅಜ್ಜನಾಗಿ ಅವರು, ಅದಕ್ಕೆ ನಾನು ಅಳ್ತಾ ಇದ್ದೇನೆ ಅಂತ ಈ ರೀತಿ ಹೇಳಿದರೆ ಅದಕ್ಕೆ ಕೃಷ್ಣ ಮುಂದೆ ಸಮಾಧಾನ ಮಾಡ್ತಾನೆ. ಅಂದ್ರೆ ನೋಡಿ, ಈ ರೀತಿ ಒಂದೊಂದೇ ಪ್ರಶ್ನೆಗಳನ್ನು ಎತ್ತುಕೊಂಡು ನಮ್ಮ ಜೀವನದಲ್ಲಿಯೂ ಕೂಡ ನಾವು ಇಂಥ ಒಂದು ಸಂಕಷ್ಟ ಬಂದಾಗ, ಯಾರಾದರೂ ನಮ್ಮ ಆಪ್ತರನ್ನು ಕಳೆದುಕೊಂಡಾಗ ನಮ್ಮನ್ನು ನಾವು ಹೇಗೆ ಸಂತೈಸಿಕೊಳ್ಳಬೇಕು ಅನ್ನುವಂಥದ್ದನ್ನು ಇದೇ ಇಲ್ಲಿ ಮನೋವಿಜ್ಞಾನ. ಯಾಕಂದ್ರೆ ತುಂಬಾ ಆಪ್ತರನ್ನ ಕಳ್ಕೊಂಡಾಗ ದುಃಖ ಸಹಿಸ್ಲಿಕ್ಕಾಗೋಲ್ಲ. ಅರ್ಜುನನಾಗೆ ನಾವು ಶೋಕಕ್ಕೊಳಗಾಗ್ಬಿಡ್ತೇವೆ. ಆಗ ನಮ್ಮನ್ನ ನಾವು ಹೇಗೆ ಸಂತೈಸಿಕೊಳ್ಬಹುದು, ನಮ್ಮ ಮನಸ್ಸನ್ನು ನಾವು ಹೇಗೆ ಗಟ್ಟಿ ಮಾಡ್ಕೊಳ್ಬಹುದು ಅನ್ನುವುದನ್ನ ಕೃಷ್ಣ ತಿಳಿಸ್ಕೊಂಡು ಹೋಗ್ತಾ ಇದ್ದಾನೆ. ಅದೇನು ಅಂತ ಮತ್ತೆ ಮುಂದೆ ನೋಡೋಣ ಅಂತ ಹೇಳ್ತಾ ಈ ಉಪನ್ಯಾಸವನ್ನು ಮಧ್ವಾಂತರಗತ ಭಗವಂತನಿಗೆ ಅರ್ಪಣೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣ.